आनो भद्राः क्रतोयन्तु विश्वतः. Let noble thoughts come to us from every side. ವಾಗ್ದೇವಿ ಅಪರಾವತಾರವಾದ ಶ್ವೇತ ಸರಸ್ವತಿಗೆ ನಮಸ್ಕರಿಸುತ್ತಾ, ಗೋಷ್ಠಿಯ ನಿರ್ದೇಶಕರಿಗೆ ನಮಸ್ಕರಿಸುತ್ತಾ, ನನ್ನ ಎಲ್ಲ ಸೋದರ ಸೋದರಿಯರೇ, ಶುದ್ಧಾಂ ಸನಾತನೀಂ ಅಂಬಾಂ ಶೋಕಮೋಹ ವಿನಾಶಿನೀಂ ಕೃಷ್ಣಸ್ವರೂಪಿಣೀಂ ಗೀತಾಂ ಇಷ್ಟದೇವೀಂ ಭಜಾಮ್ಯಹಂ. ಯತ್ರ ಗೀತಾ ವಿಚಾರಶ್ಚ ಪಠನಂ ಪಾಠನಂ ತಥಾ ಮೋದತೆ ತತ್ರ ಭಗವಾನ್ ಕೃಷ್ಣೋ ರಾಧಿಕಯಾ ಸಹ. ಮೋದತೆ ತತ್ರ ಭಗವಾನ್ ಕೃಷ್ಣೋ ರಾಧಿಕಯಾ ಸಹ. ಎಲ್ಲಿ ಗೀತಾ ಪಠನ ನಡೀತಾ ಇದೆಯೋ, ಎಲ್ಲಿ ಗೀತಾ ವಿಚಾರ ನಡೀತಾ ಇದೆಯೋ, ಎಲ್ಲಿ ಗೀತೆಯ ಬಗ್ಗೆ ಕೇಳ್ತಾ ಇದ್ದಾರೋ ಹೇಳ್ತಾ ಇದ್ದಾರೋ ಅಲ್ಲಿ ರಾಧಿಕಯಾ ಸಹ ಕೃಷ್ಣ ಮೋದತೆ. ಎಷ್ಟು ಚೆನ್ನಾಗಿದೆ ನೋಡಿ. ರಾಧಾ ಜೊತೆಯಲ್ಲಿ ಕೃಷ್ಣ ತುಂಬ ಸಂತೋಷವಾಗಿ ಮೋದತೆ ಅಲ್ಲೇ ಇರ್ತಾರಂತೆ. ಸಾಮಾನ್ಯವಾಗಿ ನಾವು ರುಕ್ಮಿಣಿ ಸಹಿತ ಕೃಷ್ಣ ಅಂತ ಹೇಳ್ತೀವಿ, ಆದರೆ ಇಲ್ಲಿ ರಾಧೆ ಸಹಿತ ಕೃಷ್ಣ. ರಾಧೆ ಸಹಿತ ಕೃಷ್ಣ ಅಂದರೆ ಸಂಪೂರ್ಣವಾಗಿ ಆಧ್ಯಾತ್ಮಿಕತೆ. ರಾಧಾ ಕೃಷ್ಣ ಯೋಗ, ಜೀವಾತ್ಮ ಹಾಗೂ ಪರಮಾತ್ಮನ ಯೋಗ. ಎಲ್ಲೆಲ್ಲಿ ಗೀತೆಯ ಪಠಣ ವಿಚಾರ ನಡೀತಾ ಇದೆಯೋ ಅಲ್ಲಿ ರಾಧಾ ಸಮೇತನಾಗಿ ಕೃಷ್ಣ ಪರಮಾತ್ಮ ಸಂತೋಷವಾಗಿ ನೆಲೆ ನಿಲ್ಲಿರ್ತಾರೆ. ಅಂದಮೇಲೆ ನಿನ್ನೆಯಿಂದ ನಾವೆಲ್ಲ ಜೀವನ ಮಾಡ್ತಾ ಇರೋವಂಥದ್ದು ರಾಧಾ ಕೃಷ್ಣರ ಜೊತೆಯಲ್ಲಿ, ಆನಂದವಾಗಿ ಇರುವಂತಹ ರಾಧಾ ಕೃಷ್ಣರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆ ಪರಮಾನಂದವನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇನ್ನು ಗೀತೆ ಎಂಥದ್ದು, ಅದರಿಂದ ನಮಗಾಗುವಂಥ ಪ್ರಯೋಜನ ಏನು? ಸಂಸಾರ ಸಾಗರಂ ಘೋರಂ ತರ್ತುಮಿಚ್ಛಸಿ ಯೋ ನರಃ ಗೀತಾ ನಾವಂ ಸಮಾಸಾಧ್ಯ ಪಾರಂ ಯಾತಿ ಸುಖೇನ ಸಹ. ಯೋ ನರಃ, ಯಾವ ಮನುಷ್ಯ, ಯಾವ ವ್ಯಕ್ತಿ ಸಂಸಾರ ಸಾಗರಂ ಘೋರಂ, ಘೋರವಾದಂತಹ ಈ ಸಂಸಾರ ಸಾಗರವನ್ನು, ಎಲ್ಲೆಲ್ಲಿ ನಮಗೆ ಆಧ್ಯಾತ್ಮಿಕವಾಗಿ ಸಂಸಾರ ಅಂತ ಬರುತ್ತೋ ಅಲ್ಲಿ ಹೆಂಡತಿ ಮಕ್ಕಳು ಕುಟುಂಬ ಅನ್ನುವಂಥ ಅರ್ಥದಲ್ಲಿ ನಾವು ತಗೊಳ್ಳೋದಿಲ್ಲ. ಸಂಸಾರ ಅಂದರೆ ಇಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ, ಈ ಚಕ್ರದಲ್ಲಿ ತಿರುಗ್ತಾ ಇರುವಂಥದ್ದು ಸಂಸಾರ. ಈ ಚಕ್ರದಲ್ಲಿ ಎಲ್ಲಿಯವರೆಗೂ ನಾವು ತಿರುಗ್ತಾ ಇರ್ತೀವೋ ಅಲ್ಲಿಯವರೆಗೂ ನಮಗೆ ದುಃಖ ತಪ್ಪಿದ್ದಲ್ಲ. ಅದು ದುಃಖ ಆಗಿರ್ಬೋದು, ದುಃಖದ ನೆರಳಿನ ಸುಖ ಆಗಿರ್ಬೋದು. ಪರಿಪೂರ್ಣವಾದ ಸುಖ ನಮಗೆ ಈ ಸಂಸಾರದಲ್ಲಿ, ಈ ಚಕ್ರದಲ್ಲಿ ನಮಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಮಗೆ ಈ ಚಕ್ರದಲ್ಲಿ ಆತ್ಯಂತಿಕ ದುಃಖದ ನೆರಳು ಇಲ್ಲದೆ ಇರುವಂಥ ಸುಖ ಸಿಕ್ಕೋದಿಲ್ವೋ ಅಂದ ಮೇಲೆ ನಾವೇನು ಮಾಡಬೇಕಾಗಿದೆ? ಈ ಸಂಸಾರ ಸಾಗರವನ್ನು ದಾಟಬೇಕಾಗಿದೆ. ಈ ಸಂಸಾರ ಸಾಗರವನ್ನು ದಾಟಬೇಕು ಅಂದ್ಕೊಂಡಾಗ ನಮಗೆ ಒಂದು ಹಡಗಿನ ಸಹಾಯ ಬೇಕು. ಸಮುದ್ರವನ್ನು ದಾಟಬೇಕು. ಸಮುದ್ರವನ್ನು ದಾಟಬೇಕಾದ್ರೆ ನಮಗೆ ಹಡಗು ಬೇಕು. ಹಾಗೆಯೇ ಈ ಸಂಸಾರ ಅನ್ನುವಂತಹ ಈ ಸಾಗರವನ್ನು ದಾಟೋದಕ್ಕೆ ನಮಗೆ ಬೇಕಾಗಿರುವಂಥ ಹಡಗು ಯಾವುದಪ್ಪ ಅಂದರೆ ಭಗವದ್ಗೀತೆ. ಭಗವದ್ಗೀತೆ ಅನ್ನುವಂತಹ ಹಡಗಿನ ಸಹಾಯದಿಂದ ಘೋರವಾಗಿರುವಂತಹ ಈ ಸಂಸಾರ ಸಾಗರವನ್ನು ಸುಖೇನ ಯಾತಿ, ಸುಲಭವಾಗಿ ನಾವು ದಾಟೋದಕ್ಕೆ ಸಾಧ್ಯ ಇದೆ. ನಮ್ಮ ನಿರ್ದೇಶಕರು ಈಗಾಗಲೇ ಹೇಳಿದ ಹಾಗೆ ಗೀತಾ ಪುಸ್ತಕ ಇರುವಂಥದ್ದು ದೇವರ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಮಾತ್ರ ಅಲ್ಲ, ಭಗವದ್ಗೀತೆ ಇರುವಂಥದ್ದು ಪಠನೆಗೆ ಮಾತ್ರ ಅಲ್ಲ, ಇದು ಅನುಷ್ಠಾನ ಗ್ರಂಥ. ಅವರ ಇಡೀ ಜೀವನದ ಸಾರವನ್ನು ಹೇಳಿದ್ರು ನಮ್ಮ ನಿರ್ದೇಶಕರು ಅಲ್ವಾ. ಆ ಒಂದು ಶ್ಲೋಕ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂತು ಅಂತ. ಆ ಶ್ಲೋಕದ ಅನುಷ್ಠಾನ ಮಾತ್ರನೇ ನಮ್ಮನ್ನು ಈ ದುಃಖ ಸಾಗರದಿಂದ, ಸಂಸಾರ ಸಾಗರದಿಂದ ದಾಟಿಸೋದಕ್ಕೆ ಸಾಧ್ಯ ಆಗುತ್ತೆ. ಕಾರಣ ಈ ಗೀತಾ ನಾವ,
ಭಗವದ್ಗೀತೆ ಅನ್ನುವಂತಹ ಈ ಹಡಗನ್ನು ಹಿಡಿದಿರೋಂಥ ವ್ಯಕ್ತಿ ಸುಖೇನ ಯಾತಿ, ಸುಲಭವಾಗಿ ಈ ಸಂಸಾರ, ಎಂಥ ಸಂಸಾರ ಅದು, ಘೋರವಾಗಿರುವಂತಹ ಸಂಸಾರ ಅನ್ನುವಂತಹ ಸಾಗರವನ್ನು ಸುಖವಾಗಿ ಸುಲಭವಾಗಿ ದಾಟೋದಕ್ಕೆ ಸಾಧ್ಯ. ಎಲ್ಲಿಯವರೆಗೆ ನಾವು ಈ ಭಗವದ್ಗೀತೆಯಲ್ಲಿ ಬರುವಂತಹ ಅಂಶಗಳನ್ನು ಅನುಷ್ಠಾನಕ್ಕೆ ತಗೊಂಡು ಬರ್ತೀವೋ ಅಲ್ಲಿಯವರೆಗೂ ನಾವು ಆ ಸಂಸಾರವನ್ನು ದಾಟೋದಕ್ಕೆ ಸಾಧ್ಯ ಅಂತ. ಈಗ ನನ್ನ ಪಾಲಿಗೆ ಬಂದಿರುವಂತಹ ವಿಚಾರ ಏನದು ಅಂದರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಶರಣಾಗತಿಯ ಮಹತ್ವ. ನಾವೆಲ್ಲರೂ ಕೂಡ ಈ ಲೌಕಿಕದಿಂದ ದೂರ ಬಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂತಹ ಸಂಕಲ್ಪವನ್ನು ಮಾಡಿದ್ದೀವಿ. ನಮಗೆಲ್ಲರಿಗೂ ಅರ್ಥ ಆಗಿದೆ, ಅನಿತ್ಯಂ ಅಸುಖಂ ಲೋಕಂ, ಇದು ಶಾಶ್ವತವಾಗಿರುವಂಥದ್ದು ಅಲ್ಲ, ಶಾಶ್ವತವಾಗಿರುವಂಥ ವಸ್ತು ಬೇರೊಂದಿದೆ, ಅದೇ ಆಧ್ಯಾತ್ಮ ಜೀವನ. ಇಲ್ಲಿ ಮಾತ್ರ ನಾವು ಶಾಶ್ವತವಾದ ವಸ್ತುವನ್ನು ಪಡೆಯೋದಕ್ಕೆ ಹಿಡಿಯೋದಕ್ಕೆ ಸಾಧ್ಯ ಅಂತ. ಇಂಥ ಜೀವನದಲ್ಲಿ ಅಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಹೆಜ್ಜೆ ಇಡಬೇಕು ಅನ್ನೋಂಥ ಸಂಕಲ್ಪವನ್ನು ಮಾಡಿರುವಂತಹ ಒಬ್ಬ ಸಾಧಕ, ಅವನು ಹಿಡಿಬೇಕಾಗಿರುವಂಥದ್ದು ಏನಪ್ಪ ಅಂದರೆ ಶರಣಾಗತಿ. ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದ ರೀತಿಯಲ್ಲಿ ಕುರುಕ್ಷೇತ್ರದಲ್ಲಿ ಪ್ರಾರಂಭವಾದಂತಹ ಭಗವದ್ಗೀತೆ ಗೀತಾಚಾರ್ಯನ ಪಾದದ ಅಡಿಯಲ್ಲಿ ಸಂಪೂರ್ಣತೆಯನ್ನು ಹೊಂದ್ತಾ ಇದೆ. ಪರಮ ಗುರು ಚರಣ ಸನ್ನಿಧಿ ನಮ್ಮೆಲ್ಲರಿಗೂ ಕೂಡ ಪುಲಕಿತವಾಗುವಂತಹ ಒಂದು ವಿಚಾರ. ಎಷ್ಟು ಪದಗಳ ಜೋಡಣೆನೇ ನಮ್ಮಲ್ಲಿ ಕರ್ಕೊಂಡು ಹೋಗುತ್ತೇನೋ ಅಂತ ಅನಿಸುತ್ತೆ. ಪರಮ ಗುರು ಚರಣ ಸನ್ನಿಧಿ, ಆ ಜಗತ್ ಗುರು ಕೃಷ್ಣ ಪರಮಾತ್ಮ ಕುರುಕ್ಷೇತ್ರದಲ್ಲಿ ನಮ್ಮ ಎಲ್ಲ ಕನ್ಫ್ಯೂಷನ್ಸ್ ಇರುವಂಥ ಹೃದಯದಿಂದ, ಅರ್ಜುನ ಯಾರು ಅಲ್ಲ, ನಾವೇ. ಪ್ರತಿಯೊಬ್ಬ ಸಾಧಕನೂ ಅರ್ಜುನ. ಪ್ರತಿಯೊಬ್ಬ ಸಾಧಕನ ಮನಸ್ಸಿನಲ್ಲಿ ಈ ದ್ವಂದ್ವಗಳು ಕಾಡ್ತಾ ಇರುತ್ತೆ. ಸರಿ ಯಾವುದು, ತಪ್ಪು ಯಾವುದು, ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ನನ್ನೊಂದಿಗೆ ಈ ಜನ್ಮದಲ್ಲಿ ಇರುವಂಥದ್ದು ಯಾವುದು, ನನ್ನೊಂದಿಗೆ ಶಾಶ್ವತವಾಗಿ ನನ್ನೊಂದಿಗೆ ಬರುವಂಥದ್ದು ಯಾವುದು, ಈ ಎಲ್ಲದರ ಕನ್ಫ್ಯೂಷನಲ್ಲಿ ನಮ್ಮ ಜೀವನ ನಡೀತಾ ಇದೆ. ಅದೇ ರೀತಿಯಲ್ಲಿ ಅರ್ಜುನ, ಅದೇ ರೀತಿಯಲ್ಲಿ ನಾವು. ಕುರುಕ್ಷೇತ್ರದಲ್ಲಿ ಪ್ರಾರಂಭವಾದಂತಹ ಈ ಕನ್ಫ್ಯೂಷನ್ಸ್ ಏನಿದೆ ಅವೆಲ್ಲವೂ ಕೂಡ ಬಂದು ಜಗದ್ಗುರುವಿನ ಪರಮ ಚರಣ ಸನ್ನಿಧಿಯಲ್ಲಿ ವಿಲೀನ ಆಗುವಂಥದ್ದೇ ಶರಣಾಗತಿ. ಇದರ ಮಹತ್ವವನ್ನು ಅರಿಯುವಂಥ ವಿಚಾರ. ಇದನ್ನು ಒಂದು ಶ್ಲೋಕದಲ್ಲಿ ಹೇಳುವಂಥದ್ದು ಏನು ಅಂದರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನಾವು ಪ್ರಥಮವಾಗಿ ಬರುವಂತಹ ಅಧ್ಯಾಯಗಳನ್ನು ಪೀಠಿಕೆ, ಪೂರ್ವ ಪೀಠಿಕೆ ಅಂತ ತಗೊಂಡಾಗ, ಈ ಶ್ಲೋಕವಾದ ಮೇಲೆ ಬರುವಂಥ ಶ್ಲೋಕಗಳನ್ನು ಉತ್ತರ ಪೀಠಿಕೆ ಅಂತ ತಗೊಳ್ತೀವಿ. ಈ ಇಡೀ ಗೀತಾ ಸಾರದ ಸರ್ವಸ್ವ ನಮಗೆ ಸಿಗುವಂಥದ್ದು ಕೊನೆಯ ಅಧ್ಯಾಯವಾಗಿರುವಂತಹ ಮೋಕ್ಷ ಸನ್ಯಾಸ ಯೋಗದಲ್ಲಿ. ಮೋಕ್ಷ ಸನ್ಯಾಸ ಯೋಗ ಪ್ರತಿಯೊಂದು ಕಡೆ ಕೂಡ ನಮಗೆ ಬರುವಂಥದ್ದು ಸನ್ಯಾಸ, ಬಿಡುಗಡೆ, ತ್ಯಾಗ, ಅಸಂಗ, ಎಲ್ಲ ಬೇರೆ 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 ಪದಗಳು ಒಂದೇ ಅರ್ಥದಲ್ಲಿ ನಾವು ತಗೊಳ್ತಾ ಇದ್ದೀವಿ. ಬಿಡುವಂಥದ್ದು ಎಲ್ಲ. The meaning of sannyasa is doing everything and not doing anything. Doing everything, not doing anything. ಸಂಪೂರ್ಣ ಭಗವದ್ಗೀತೆ ಪ್ರಾರಂಭ ಆಗುವಂಥದ್ದು, ಅದು ಮತ್ತೆ ಅಂತ್ಯ ಆಗುವಂಥದ್ದು ಅದರಲ್ಲೇನೆ. ಏನು, ಎಲ್ಲ ಮಾಡದಂತಿರು, ಮಾಡುವಂತಿರು, ಮಾಡದಂತಿರು, ಮಾಡ್ತಾನೇ ಇರಬೇಕು. ಯಾವ್ಯಾವ ಕಾರ್ಯಗಳನ್ನು, ಯಾವ್ಯಾವ ಜವಾಬ್ದಾರಿಗಳನ್ನು, ಏನೇನು ಕರ್ತವ್ಯಗಳನ್ನು ನಾವು ಮಾಡಬೇಕಾಗಿದೆ ಎಲ್ಲವನ್ನೂ ಮಾಡ್ತಾನೆ ಇರಬೇಕು. ಆದರೂ ಎಲ್ಲವನ್ನೂ ಮಾಡ್ತಾ ಇದ್ದರೂ ಕೂಡ ಪದ್ಮಪತ್ರ ಇವಾಂಬಸ, ನೀರಲ್ಲೇ ಇದ್ದರೂ ಕೂಡ, ಸಂಸಾರದಲ್ಲೇ ಇದ್ದರೂ ಕೂಡ, ಜೀವನದಲ್ಲೇ ಇದ್ದರೂ ಕೂಡ ಮುಳುಗಿ ಹೋಗಬೇಡ,
ತೇಲ್ತಾ ಇರು ಪದ್ಮಪತ್ರ ಇವಾಂಭಸ. ಅದಕ್ಕಾಗಿಯೇ ನಾವು ಈ ಮೋಕ್ಷ ಸನ್ಯಾಸ ಯೋಗ ಅಂದರೆ ಸಂಪೂರ್ಣವಾಗಿ ಭಗವದ್ಗೀತೆ ಎಲ್ಲ 17 ಅಧ್ಯಾಯಗಳು ಪೂರ್ಣ ಆದ ಮೇಲೆ ಏನೇನೆಲ್ಲ ಮೊದಲಿನ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೂ ಕೃಷ್ಣ ಪರಮಾತ್ಮ ತನ್ನ ಶಿಷ್ಯನಾದ ಅರ್ಜುನನಿಗೆ ನಮಗೆಲ್ಲರಿಗೂ ಹೇಳಿದಾನೋ ಅದರ ಎಲ್ಲದರ ಸಮ್ಮರಿ. ಸಾಮಾನ್ಯವಾಗಿ ಜೂನಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆದರೆ ಫೆಬ್ರವರಿವರೆಗೂ ಪಾಠಗಳನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ. ಇನ್ನೇನು ಎಕ್ಸಾಮ್ ಹತ್ತಿರ ಬಂತು ಅಂದರೆ ವರ್ಷ ಇಡೀ ಏನೇನು ಪಾಠಗಳು ಮಾಡ್ಕೊಂಡು ಬಂದಿರ್ತಾರೆ ಅದರ ಎಲ್ಲ ಸರ್ವಸ್ವವನ್ನು ತೊಗೊಂಡು ಬಂದು ಇದು ಕಣೋ ನೀನು ಕಲ್ತಿರೋದು ಇನ್ನಿಷ್ಟು ನಡಿ ಇನ್ನು ಎಕ್ಸಾಮ್ಗೆ ಅದೊಂದು ಶೀಲ್ಡ್ ಹಾಕ್ಬಿಟ್ಟು ಒಂದು ರಕ್ಷಣಾ ಕವಚವನ್ನು ಹಾಕ್ಬಿಟ್ಟು ಇನ್ನೇನು ಪರವಾಗಿಲ್ಲ, ಯು ಕ್ಯಾನ್ ಪಾಸ್ ದ ಎಕ್ಸಾಮ್, ಆಯಿತು ನೀನು ಎಕ್ಸಾಮಲ್ಲಿ ಪಾಸಾಗಿ ಬರ್ತೀಯಾ ನಡಿ ಅಂತ ಒಬ್ಬ ಸ್ಟೂಡೆಂಟನ್ನು ಕಳಿಸೋ ರೀತಿಯಲ್ಲಿ ಈ ಶ್ಲೋಕವನ್ನು ಹೇಳ್ತಾ ಮುಂದೆ ಬರುವಂಥದ್ದೆಲ್ಲ ಕೂಡ ಅಂದರೆ ಇಲ್ಲಿವರೆಗೂ ಬಂದಿದ್ದೆಲ್ಲ ಕೂಡ ಭಗವದ್ಗೀತೆಯ ವಿಚಾರವಾಗಿ ಇನ್ ಡೀಟೇಲ್ ಹೇಳ್ಕೊಂಡು ಬಂದು ಅದನ್ನೆಲ್ಲ ಒಂದು ಕ್ಯಾಪ್ಸೂಲ್ ಮಾಡಿ ನಮಗೆ ಉಣಬಡಿಸ್ತಾ ಇರುವಂಥದ್ದು ಆ ಜಗದ್ಗುರು ಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ. ಯಾವ ಶ್ಲೋಕದಲ್ಲಿ? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದಕ್ಕಾಗಿ ಈ ಶ್ಲೋಕವನ್ನು ಚರಮ ಶ್ಲೋಕ ಅಂತ ಕರೀತಾರೆ. ಚರಮ ಶ್ಲೋಕ ಅಂದರೆ ಒಂದು ಅರ್ಥದಲ್ಲಿ ಕೊನೆಯ ಶ್ಲೋಕ. ಇದಾಯಿತು ಅಂದರೆ ಇನ್ನು ಮುಂದೆ ಇನ್ನೇನೋ ಇಲ್ಲ, ಇಷ್ಟು ಬಂದರೆ ಸಾಕು ಅಂತ. ಚರಮ ಅಂದರೆ ಇನ್ನೊಂದು ಅರ್ಥದಲ್ಲಿ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಶ್ಲೋಕ. ಈ ಶ್ಲೋಕಕ್ಕೆ ಮೀರಿರುವಂತಹ ಇನ್ನೊಂದು ಶ್ಲೋಕ ಇಲ್ಲ ಅಂತ. ಅಂದರೆ ಇಲ್ಲಿ ನಾವು ಮುಖ್ಯವಾಗಿ ನೋಡ್ತಾ ಇರುವಂಥದ್ದು ಪ್ರಥಮವಾಗಿ ಏನದು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಈಗ ನಮಗೆ ಮುಖ್ಯವಾಗಿರುವಂಥ ಸಬ್ಜೆಕ್ಟು ಆಧ್ಯಾತ್ಮಿಕ ಮಾರ್ಗದಲ್ಲಿ ಶರಣಾಗತಿಯ ಮಹತ್ವ. ಯಾವ ರೀತಿಯಲ್ಲಿ ನಾವು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು ಅಂತ ಅಂದ್ಕೊಂಡವರು ನಮಗೆ ಬೇಕಾಗಿರುವಂತಹ ಸಾಧನೆ ಏನು, ನಾವು ಮಾಡಬೇಕಾಗಿರುವಂಥ ಸಾಧನೆ ಏನು ಅಂದರೆ ಶರಣಾಗತಿ. ನೋಡೋದಕ್ಕೆ ತುಂಬ ಸುಲಭವಾಗಿ ಇರುತ್ತೆ, ಆದರೆ ಅದು ಕಷ್ಟವಾಗಿ ಕೂಡ ಇರುತ್ತೆ. ನಾವೆಲ್ಲರೂ ಕೂಡ ಥಿಯೋಸಾಫಿಕಲ್ ಸೊಸೈಟಿ ಮೆಂಬರ್ಸ್ ಆಗಿದ್ದೀವಿ ಅಂದರೆ 2 ವಿಚಾರಗಳನ್ನು ಒಪ್ಕೊಂಡಿದ್ದೀವಿ. ಏನದು? ಗುರುಗಳು ಇರುವಿಕೆಯಲ್ಲಿ ನಂಬಿಕೆ. ಈ ಫೀಲ್ಡಿಂದ ಹೊರಗಡೆ ಫೀಲ್ಡಿಂದ ಕಾಂಪೌಂಡ್ ಒಳಗಡೆಗೆ ಬಂದಿದ್ದೀವಿ ಅಂದರೆ ನಾವು ಗುರುಗಳ ಇರುವಿಕೆಯಲ್ಲಿ ನಂಬಿಕೆ. ಇನ್ನು 2ನೇ ಮುಖ ಏನು ಅಂದರೆ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಅಂದರೆ 2: ಕರ್ಮ ಸಿದ್ಧಾಂತ, ಪುನರ್ಜನ್ಮ. ಇವೆರಡು ಸೇರಿರುವಂತಹ ವಿಕಾಸ. ಇವೆಲ್ಲ ಸೇರಿ ಒಂದೇನೆ. ಕರ್ಮ ಸಿದ್ಧಾಂತದಲ್ಲಿ ನಮಗೆ ನಂಬಿಕೆ ಇದೆ, ಹೌದಾ? ಆದರೆ ಎಷ್ಟು ಮಟ್ಟಿಗೆ ಆ ನಂಬಿಕೆ ನಮ್ಮ ಅನುಭವದಲ್ಲಿ ಇದೆ? ಕರ್ಮ ಸಿದ್ಧಾಂತ ಇದೆ, ಗ್ರೇಟ್ ಲಾ, ಅದನ್ನು ಬರೀ ಲಾ ಅಂತ ಹೇಳೋದಿಲ್ಲ, ದ ಗ್ರೇಟ್ ಲಾ. ಆದರೆ ಕರ್ಮ ಸಿದ್ಧಾಂತದ ಮೇಲೆ ನಮಗೆ ನಂಬಿಕೆ ಇದ್ದ ಮೇಲೆ ಕಷ್ಟ ಬಂದಾಗ ನಾವೆಷ್ಟು ಜನ ನೋವನ್ನು ಅನುಭವಿಸ್ತಾ ಇಲ್ಲ? ಸುಖ ಬಂದಾಗ ಎಷ್ಟು ಜನ ಹಿಗ್ಗುತ್ತಾ ಇಲ್ಲ? ಕರ್ಮ ಸಿದ್ಧಾಂತವನ್ನು ನಾವು ನಂಬಿದ್ದೇವೆ ಹೊರತಾಗಿ ಎಷ್ಟು ಮಟ್ಟಿಗೆ ಅದು ನಮ್ಮ ರಕ್ತಗತವಾಗಿದೆ? ಕಷ್ಟ ಬಂದಾಗ ಕುಗ್ಗಿ ಹೋಗ್ತೀವಲ್ವಾ? ಸಮತ್ವಂ ಯೋಗ ಮುಚ್ಚತೆ. ನಾವು ಇಷ್ಟೊತ್ತು ನಮ್ಮ ಡೈರೆಕ್ಟರ್ ಹೇಳ್ಕೊಂಡು ಬಂದರು, ಕರ್ಮ ಸಿದ್ಧಾಂತ ನಿಜವಾಗಲೂ ನಾವು ನಂಬಿದ್ದೇ ಆದರೆ, ಕರ್ಮ ಸಿದ್ಧಾಂತ ನಮ್ಮ ರಕ್ತಗತವಾಗಿದ್ದರೆ ಆದರೆ ಕಷ್ಟ ಬಂದರೆ ಇದು ನಂದೇ ಆಸ್ತಿ, ಸುಖ ಬಂತ ಇದು ನಂದೇ ಆಸ್ತಿ, ನನ್ನ ಆಸ್ತಿ ಇನ್ನೊಬ್ರು ನಾನ್ಯಾಕೆ ಬಿಟ್ಕೊಡ್ಲಿ? ಅದಕ್ಕೆ ಇನ್ನೊಬ್ರು ಕಾರಣ ಅಂತ ನಾನ್ಯಾಕೆ ಅರ್ಥ ಮಾಡ್ಕೊಳ್ಳಿ? ಅಲ್ಲಿಂದ ಬಂತು, ಇಲ್ಲಿಂದ ಬಂತು, ಇನ್ನೊಬ್ಬರಿಂದ ಬಂತು ಅಂತ ನಾನು ಯಾಕೆ ಯೋಚನೆ ಮಾಡಲಿ? ಯಾವ ಕಷ್ಟ ಬಂದರೂ, ಯಾವ ದುಃಖ ಬಂದರೂ ನಮಗೆ ಬರುವಂಥ ಪ್ರಥಮವಾದ ಯೋಚನೆ ನಮ್ಮ ದಾಯಾದಿಗಳಿಂದ ಕಷ್ಟ ಬಂತು, ಇಲ್ಲ ವಾತಾವರಣ ಹೀಗಿದ್ದರಿಂದ ತೊಂದರೆ ಆಯಿತು, ಇನ್ನೇನೋ ಹೀಗಾಯಿತು, ಅವ್ರು ಹಾಗೆ ಮಾತಾಡಿದ್ರು, ಅದಕ್ಕಾಯಿತು, ಹಿಂಗಾಯಿತು, ಅದಕ್ಕೆ ಈ ಥರ ಆಯಿತು ಅಂದ್ಕೊಳ್ತೀವಿ ಹೊರತಾಗಿ ದ ಹ್ಯಾಂಡ್ ದಟ್ ಸ್ಟ್ರೈಕ್ಸ್ ಈಸ್ ಮೈ ಓನ್ ಹ್ಯಾಂಡ್. ಮಾತೆ ಅನಿಬೆಸೆಂಟ್ರು ಹೇಳ್ತಾರೆ, ಯಾವ ಕೈಯನ್ನು ನಾವು ಹೊಡೀತೋ ಅದು ಯಾರದ್ದೋ ಕೈ ಅಲ್ಲ, ಅದು ನಂದೇ ಕೈ.
ಅದು ನಂದೇ ಕೈ, ಇನ್ಯಾರ್ದೋ ಕೈ ನನ್ನನ್ನು ಹೊಡೆಯೋದಕ್ಕೆ ಸಾಧ್ಯ ಇಲ್ಲ. ಇದು ಕರ್ಮ ಸಿದ್ಧಾಂತ. ಹಾಗೇನೇ ಶರಣಾಗತಿ, ಹೇಳೋದಕ್ಕೆ ಕೇಳೋದಕ್ಕೆ ಶರಣಾಗತಿ 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 ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಶರಣಾಗತಿ ಪದ ಅಲ್ವಾ. ಎರಡೂ ಕೈಗಳನ್ನ ತಗೊಂಡು ಹೋಗ್ಬಿಟ್ಟು ಪರಮಗುರು ಚರಣ ಸನ್ನಿಧಿಯ ಮೇಲೆ ಇಟ್ಬಿಡೋ ಅಂಥದ್ದು ಅಷ್ಟೇ ಅಷ್ಟೇ. ಏನು ಬಂದರೂ ಕೂಡ ಅದು ಅವನ ಪ್ರಸಾದ, ಅದು ಅವನ ಪ್ರಸಾದ ಅಷ್ಟೇ. ಹೊರಗಡೆಯಿಂದ ಗರ್ಭಗುಡಿಗೆ ಹೋಗ್ತಾ ಇದ್ರೆ ತಿಂಡಿಯನ್ನು ನೈವೇದ್ಯ ಅಂತ ಕರಿತೀವಿ. ಇಲ್ಲ, ಹಣ್ಣು ತಗೊಂಡು ಹೋದ್ವಿ, ಬಾಳೆಹಣ್ಣು ಅಂತೀವಿ, ಆ್ಯಪಲ್ಲು ಅಂತೀವಿ. ಎಲ್ಲಿವರೆಗೂ? ಗರ್ಭಗುಡಿಗೆ ಅದು ಹೋಗೋವರೆಗೂ. ಗರ್ಭಗುಡಿಯಿಂದ ಬಂದ ತಕ್ಷಣವೇ ಅದನ್ನು ನಾವು ಬಾಳೆಹಣ್ಣು ಅಂತ ಕರೆಯಲ್ಲ, ಪ್ರಸಾದ ಅಂತೀವಿ. ನಾವು ಯಾರಾದರೂ ಬಾಳೆಹಣ್ಣು ಅಂತೀವ, ಪುಟ್ಟ ಮಗ ಅಮ್ಮ ನನಗೆ ಬಾಳೆಹಣ್ಣು ಕೊಡು ಅಂದರೆ ಬಾಳೆಹಣ್ಣಲ್ಲ ಚಿನ್ನ, ಅದನ್ನು ಪ್ರಸಾದ ಅನ್ಬೇಕು ಅಂತ ಹೇಳ್ತೀವಿ. ಹೌದಲ್ವಾ? ಒಂದಿನ ದೇವಸ್ಥಾನದಲ್ಲಿ ಖಾರ ಪೊಂಗಲ್ ಕೊಡ್ತಾರೆ, ಒಂದು ದಿನ ದೇವಸ್ಥಾನದಲ್ಲಿ ಸಿಹಿ ಪೊಂಗಲ್ ಕೊಡ್ತಾರೆ. ಖಾರ ಪೊಂಗಲ್ಲಾದರೂ ಎರಡು ಕಣ್ಣಿಗೆ ಹೊತ್ಕೊಂಡು ತಿಂತೀವಿ, ಸಿಹಿ ಪೊಂಗಲ್ಲಾದರೂ ಎರಡು ಕಣ್ಣಿಗೆ ಹೊತ್ಕೊಂಡು ತಿಂತೀವಿ. ಒಂದು ಸಲ ಜೀವನದಲ್ಲಿ ಕಷ್ಟ ಬರುತ್ತೆ, ಖಾರ ಪೊಂಗಲ್ ಕೊಟ್ಟಂಗೇನೆ. ಒಂದು ಸಲ ಜೀವನದಲ್ಲಿ ಸುಖ ಬರುತ್ತೆ, ಸ್ವೀಟ್ ಪೊಂಗಲ್ ಕೊಟ್ಟಂಗೇನೆ. ನಾವೆಷ್ಟು ಜನ ಇದು ಭಗವಂತನ ಪ್ರಸಾದ ಅಂತ ಕಣ್ಣಿಗೆ ಹೊತ್ತುಕೊಂಡು ಇನ್ನೊಂದು ಮಾತಾಡ್ದಿರ ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ. ಆಗ ಮಾತ್ರ ಶರಣಾಗತಿ ಅಂದರೆ ಏನು ಅನ್ನೋಂಥದ್ದು ನಮ್ಗೆ ಅರ್ಥ ಆಗಿರೋವಂಥದ್ದು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಆದರೆ ನನ್ನನ್ನು ಮಾತ್ರ ಹಾಲಲ್ಲೇ ಹಾಕಪ್ಪ, ನೀರಲ್ಲಿ ಹಾಕಬೇಡ. ಇದು ಶರಣಾಗತಿ ಅಲ್ಲ. ನಿಜವಾಗಲೂ ಆ ರಾಘವೇಂದ್ರನ ಮೇಲೆ ನಮಗೆ ಭಕ್ತಿ ಇದ್ದಿದೆ ಆದರೆ, ರಾಘವೇಂದ್ರ ಏನು ಮಾಡಿದ್ರೂ ನನಗೆ ಒಳ್ಳೆಯದೇ ಮಾಡ್ತಾನೆ ಶರಣಾದರೆ, ಅವನು ನೀರಲ್ಲಾದ ಹಾಕಿದ್ರೂ ಒಂದೇ, ಹಾಲಲ್ಲಿ ಹಾಕಿದ್ರೂ ಒಂದೇ. ಯಾಕೆ ಅಂದರೆ ನಮ್ಮ ಈ ಸಣ್ಣ ಬುದ್ಧಿಗೆ, ಯಾತಕ್ಕಾಗಿ ನಾನು ಸಣ್ಣ ಬುದ್ಧಿ ಅಂತ ಉಪಯೋಗಿಸ್ತಾ ಇದ್ದೀನಿ ಅಂದರೆ, ನಾವೆಲ್ಲ ನೋಡುವಂಥದ್ದು ಈ ದಿನಕ್ಕೆ, ಈ ವಾರಕ್ಕೆ, ಈ ವರ್ಷಕ್ಕೆ, ಜಾಸ್ತಿ ಅಂದರೆ ಈ ಜನ್ಮಕ್ಕೆ. ಈ ಜನ್ಮಕ್ಕೆ ಏನು ಒಳ್ಳೆಯದೋ ಅದನ್ನು ಮಾತ್ರ ನಾವು ಒಳ್ಳೆಯದು ಅಂದ್ಕೊಳ್ತೀವಿ. ಏನು ಕಷ್ಟ ಅಂತ ಅನ್ನಿಸ್ತಾ ಇದೆಯೋ ಅದನ್ನು ನಾವು ಕಷ್ಟ ಅಂತ ಅಂದ್ಕೊಳ್ತೀವಿ. ಆದರೆ ಕೃಷ್ಣ ಪರಮಾತ್ಮ ಕೊಡುವಂಥದ್ದು, ನಮ್ಮ ಜೀವನ್ಮುಕ್ತ ಮಹರ್ಷಿಗಳು ಕೊಡುವಂಥದ್ದು, ರಾಘವೇಂದ್ರ ಕೊಡುವಂಥದ್ದು ನಮ್ಮ ಈ ಒಂದು ಜನ್ಮದ ವಿಕಾಸಕ್ಕೆ ಅಲ್ಲ. ಅದು ಕಷ್ಟ ಆದರೂ ಅಷ್ಟೇ, ಸುಖ ಆದರೂ ಅಷ್ಟೇ. ಅವರು ನಮ್ಮ ಇಡೀ ಜನ್ಮಗಳ ಸರಣಿಯ ವಿಕಾಸಕ್ಕೆ, ಇದರಿಂದ ನಾವು ದಾಟಿ ಹೋಗೋದಕ್ಕೆ, ಆಚೆಯ ದಡವನ್ನು ಸೇರೋದಕ್ಕೆ, ಅದು ಸುಖ ಆಗಿರ್ಬೋದು, ಕಷ್ಟ ಆಗಿರ್ಬೋದು. ಆದರೆ ನಾವು ಇಷ್ಟು ಮಾತ್ರ ಯೋಚನೆ ಮಾಡಿದಾಗ ಅದು ಕಷ್ಟ ಅನಿಸುತ್ತೆ, ಅದು ಸುಖ ಅನಿಸುತ್ತೆ. ಆದರೆ ಇಲ್ಲಿ ಪ್ರಥಮವಾಗಿ ನಮ್ಮಲ್ಲಿ ಬೆಳಿಬೇಕಾಗಿರುವಂತಹ ಸದ್ಗುಣ ಯಾವುದಪ್ಪ ಅಂದರೆ ಪರಿಪೂರ್ಣವಾದ ನಂಬಿಕೆ, ಫೇತ್. ಕೃಷ್ಣ ಪರಮಾತ್ಮ ಇದ್ದಾನೆ, ಗುರುಗಳು ಇದ್ದಾರೆ ಅಂದ ಮೇಲೆ ಅವರು ಏನು ಕೊಟ್ಟರೂ ಕೂಡ ನನ್ನ ಒಳ್ಳೆಯದಕ್ಕೇನೆ. ಯಾವುದು ಒಳ್ಳೆಯದು? ವಿಕಾಸ ಕ್ರಮದಲ್ಲಿ ನಮ್ಮನ್ನು ಮುಂದಕ್ಕೆ ಏನೇನು ಕರ್ಕೊಂಡು ಹೋಗುತ್ತೋ ಅದೆಲ್ಲ ಒಳ್ಳೆಯದೇ. ಅದು ಕಷ್ಟ ಆಗಿರ್ಬೋದು, ಅದು ಸುಖ ಆಗಿರ್ಬೋದು. ಆ ಮನೋಭಾವನೆ ನಾವು ಬೆಳೆಸ್ಕೊಂಡಾಗ ಮಾತ್ರ ಶರಣಾಗತಿ ಅನ್ನುವಂಥ ಪದದ ಅರ್ಥವನ್ನು ನಾವು ತಿಳಿದಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯ. ಹಾಗೆ ನೋಡಿದ್ರೆ ಯಾವ ಈ ಶ್ಲೋಕವನ್ನು ನಾವು ಸೆಂಟರ್ ಪಾಯಿಂಟ್ ಅಂತ ತಗೊಂಡಿದ್ದೀವೋ, ಯಾವುದನ್ನು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ, ಅದಕ್ಕೆ ಒಂದು ಬೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಅಥವಾ ಮೆಂಟಲಿ ಹೀ ಈಸ್ ಪ್ರಿಪೇರಿಂಗ್ ಅರ್ಜುನ. ಇದೊಂದು ಮೆಂಟಲ್ ಪ್ರಿಪರೇಷನ್. ಆತ್ಯಂತಿಕವಾಗಿರುವಂತಹ ಪರಮ ಸತ್ಯವನ್ನು ತಿಳಿಸೋದಕ್ಕಾಗಿ ಅರ್ಜುನನನ್ನು ಮೊದಲಿಂದ ಪ್ರಿಪೇರ್ ಮಾಡಿಕೊಂಡು ಬರ್ತಾ ಇದ್ದಾನೆ. ಮಾಮನುಸ್ಮರ ಯುದ್ಧಚ, ಅದಕ್ಕೆ ಮುಂಚೆ ಹೇಳ್ದ
ಕ್ಲೈಬ್ಯಂ ಹೃದಯ ದೌರ್ಬಲ್ಯಂ. ಇದೆಂಥದ್ದಿದು? ದೊಡ್ಡ ದೊಡ್ಡ ಮಾತುಗಳು ಮಾತಾಡ್ತಾ ಇದೆಯಾ, ಹೃದಯ ಮಾತ್ರ ನಡುಗ್ತಾ ಇದೆ. ಇದಕ್ಕಿಂತಲೂ ವೀಕ್ನೆಸ್ ಇದೆಯಾ? ಇದಕ್ಕಿಂತಲೂ ನೀಚತ್ವ ಇದೆಯಾ? ದೊಡ್ಡ ಮಾತುಗಳು, ಹೃದಯ ನೋಡಿದ್ರೆ ಕದಲಾಡ್ತಾ ಇದೆ ಅಂತ ಹೇಳ್ತಾ ಇದ್ದಿದ್ದ ಹೃದಯದಿಂದ ಯುದ್ಧ ಮಾಡು ಅಂತ ಕರ್ಕೊಂಡು ಬಂದು, ಮನುಸ್ಮರ, ನೀನು ಏನೇನು ಮಾಡ್ತೀಯೋ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನ್ನನ್ನು ನೆನೀತಾ ಕೆಲಸಗಳನ್ನು ಮಾಡ್ಕೊಂಡು ಬಾ ಅಂತ ಆ ರೀತಿಯಲ್ಲಿ ನಮ್ಮ ಯೋಗಿ ಲೆಡ್ಬೀಟರ್ ಅವರು ಹೇಳಿದ ಹಾಗೆ ವಿ ಹ್ಯಾವ್ ರೀಚ್ ದಟ್ ಸ್ಟೇಜ್ ಆಫ್ ಎವಲ್ಯೂಷನ್ ವೇರ್ ದ ಮೆಂಟಲ್ ಬಾಡಿ ಶುಡ್ ಬಿ ಡೆವಲಪ್. ಎಲ್ಲಿ ನಾವು ಥಿಯಾಸಫಿ ಸಾಹಿತ್ಯವನ್ನು ನೋಡಿದ್ರು ಕೂಡ ಅಲ್ಲೆಲ್ಲ ಕೂಡ ಪ್ರಧಾನವಾದ ಸ್ಥಾನವನ್ನು ತಗೊಂಡಿರೋವಂಥದ್ದು ಯಾವುದು ಅಂದರೆ ನಮ್ಮ ಮನೋಕ್ಷೇತ್ರ. ಇದನ್ನು ನಾವು ನಮ್ಮ ಕಂಟ್ರೋಲ್ಗೆ ತಗೊಂಡ್ಬಿಟ್ರೆ ಇನ್ನು ಮುಂದೆ ಬರೋದಂತೆಲ್ಲ ಕೂಡ ಪ್ರಜ್ಞೆ, ಮನೋಪ್ರಜ್ಞೆ ಅಂತ ನಾವು ಹೇಳಲ್ಲ. ಮನಸ್ಸನ್ನು ದಾಟಿದ ಮೇಲೆ ಬುದ್ಧಿ ಪ್ರಜ್ಞೆ ಅಂತ ಹೇಳ್ತೀವಿ. ನಮ್ಮ ಎಲ್ಲ ಕೆಲಸಗಳು ಅದೇ ತಾನೇ ಪ್ರಾರಂಭದಲ್ಲಿ ಬಂದಿದ್ದು ಕೂಡ. ಅಭ್ಯಾಸೇನ ಚ ಗೃಹ್ಯತೆ ವೈರಾಗ್ಯ. ಅಭ್ಯಾಸ ಮಾಡಿಕೊಂಡಾಗ ಮಾತ್ರ ಚಂಚಲತ್ವದಲ್ಲಿ ಇರುವಂತಹ ಈ ಮನಸ್ಸನ್ನು ನೀನು ಕಂಟ್ರೋಲ್ಗೆ ತಗೊಂಡು ಬರೋದಕ್ಕೆ ಸಾಧ್ಯ. ನಮ್ಮ ನಿರ್ದೇಶಕರು ಹೇಳ್ತಾ ಇದ್ರು, ಮನೋವೈದ್ಯ, ಮನೋವಿಜ್ಞಾನಿ ಕೃಷ್ಣ ಪರಮಾತ್ಮ ಇಸ್ ಎ ಗ್ರೇಟ್ ಸೈಕ್ಯಾಟ್ರಿಸ್ಟ್. ಎಲ್ಲ ನಡೀತಾ ಇರುವಂಥದ್ದು ಕೂಡ ಅರ್ಜುನನ ಮನೋಕ್ಷೇತ್ರದಲ್ಲಿ. ಅವನ ಮನಸ್ಸನ್ನು ಗೆಲ್ಲಬೇಕಾಗಿದೆ, ಬುದ್ಧಿಯ ಪ್ರಜ್ಞೆಯನ್ನು ಸೇರಬೇಕಾಗಿದೆ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಬಂದು ಇನ್ನೇನು ಅವನನ್ನು ಕ್ಷೇತ್ರದಲ್ಲಿ ಇಳಿಸ್ಬೇಕು. ಜೀವನ ಅನ್ನುವಂಥ ಕ್ಷೇತ್ರದಲ್ಲಿ ಒಬ್ಬ ಸಾಧಕನನ್ನು ಇಳಿಸ್ಬೇಕು. ಹಾಗಾಗಿ ಈ ಮೆಂಟಲ್ ಪ್ರಿಪರೇಷನ್ ಎಲ್ಲ ಕೂಡ ನಡೀತಾ ಇದೆ. ಅದಕ್ಕೆ ಭಗವಂತ ಹೇಳ್ದ, ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ತಮೇವ ಶರಣಂ ಗಚ್ಚ. ಇನ್ನು ಶರಣಾಗತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕಾಗಿ ಒಂದು ಬೇಸನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ತಮೇವ ಶರಣಂ ಗಚ್ಚ. ಅದನ್ನೇ ನೀನು ಶರಣು ಹೊಂದಬೇಕು. ಯಾವ ರೀತಿ ಶರಣು ಹೊಂದಬೇಕು? ಸರ್ವಭಾವೇನ. ಸರ್ವಭಾವೇನ ಅಂದಾಗ ನಿನ್ನನ್ನೇ ಶರಣು ಹೊಂದುತ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತೀವಿ. ಬೇರೆ ಬೇರೆ ಕಡೆ ನಮ್ಮ ಗಮನ ಇರುತ್ತೆ. ಬೇರೆ ಕಡೆ ಗಮನ ಅಂದರೆ ಹೇಗೆ? ನಾವು ನಂಬೋದು ಒಂದು, ಆದರೆ ಹೇಳೋದು ಇನ್ನೊಂದು. ನಿನ್ನ ಪಾದಗಳನ್ನು ಹಿಡಿದಿದ್ದೀನಿ ಅಂತ ಹೇಳ್ತಾ ಇರ್ತೀವಿ. ನಾವು ನಂಬಿರೋವಂಥದ್ದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು. ನಂಬಿಕೆ ಇರೋದು ಬ್ಯಾಂಕ್ ಬ್ಯಾಲೆನ್ಸಲ್ಲಿ, ಹೇಳುವಂಥದ್ದು ಕೃಷ್ಣ ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ. ನೀನು ನೋಡದೇ ಇದ್ರು ನನ್ನ ಮಕ್ಕಳನ್ನ ನೋಡ್ಕೊಳ್ತಾರೆ ಅಂತ ಮಕ್ಕಳನ್ನು ನಂಬ್ಕೊಂಡಿದ್ದೀವಿ. ಆದರೆ ನಾವು ಹೇಳ್ತಾ ಇರೋವಂಥದ್ದು ನಿನ್ನನ್ನೇ ನಂಬಿದ್ದೀವಿ ಅಂತ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಒಂದು ಪದ ಬರುತ್ತೆ, ಅವ್ಯಭಿಚಾರಿ ಭಕ್ತಿಯೋಗೇನ. ವ್ಯಭಿಚಾರಿ ಅಂದರೆ ಒಂದು ಸಲ ಒಂದು ಮನಸ್ಸು ಇಲ್ಲಿರುತ್ತೆ, ಇನ್ನೊಂದು ಸಲ ಮನಸ್ಸು ಇನ್ನೊಂದು ಕಡೆ ಇರುತ್ತೆ. ಅದನ್ನು ವ್ಯಭಿಚಾರಿ ಅಂತ ಕರಿತೀವಿ. ಅದೇ ಒಂದು ಸಲ ಬ್ಯಾಂಕ್ ಬ್ಯಾಲೆನ್ಸ್ ಅಂತೀವಿ, ಒಂದು ಸಲ ಮನೆ ಅಂತೀವಿ, ಒಂದು ಸಲ ಆಸ್ತಿ ಇದೆ ಅಂತೀವಿ, ಒಂದು ಸಲ ನನಗೆ ಇಷ್ಟು ಜನ ಮಕ್ಕಳಿದ್ದಾರೆ ಯಾರೋ ಒಬ್ಬರು ನೋಡ್ಕೊಳ್ತಾರೆ ಅಂತೀವಿ. ಇದೆಲ್ಲ ಕೂಡ ಏನು? ವ್ಯಭಿಚಾರಿ ಭಕ್ತಿ. ಅಂದರೆ ಒಂದು ಸಲ ಅಲ್ಲಿ, ಒಂದು ಸಲ ಇಲ್ಲಿ, ಒಂದು ಸಲ ಇಲ್ಲಿ. ಆದರೆ ನಮ್ಮ ಭಕ್ತಿ ಹೇಗಿರಬೇಕು? ಭಕ್ತಿಯೇ ತಾನೇ ಶರಣಾಗತಿಗೆ ಬೇಕಾಗಿರುವಂಥ ಬೇಸ್. ಭಕ್ತಿ ಅನ್ನುವಂಥ ಬೇಸ್ ಮೇಲೆ ಮಾತ್ರನೇ ನಾವು ಶರಣಾಗತಿ ಅನ್ನುವಂಥ ಸೌಧವನ್ನು ಕಟ್ಟೋದಕ್ಕೆ ಸಾಧ್ಯ. ಹಾಗಾಗಿ ಅವ್ಯಭಿಚಾರಿ ಭಕ್ತಿಯೋಗೇನ ಅಂದಾಗ ಒಂದು ಸಲ ನೀನು ಕೃಷ್ಣ ಪರಮಾತ್ಮನನ್ನು ಶರಣು ಹೊಂದಿದ ಮೇಲೆ ನೀನು ಏನು ಕೊಟ್ಟರು ನಿನ್ನ ಪ್ರಸಾದ ಅಷ್ಟೇ ಹೊರತಾಗಿ ಅದ್ರ ಮೇಲೆ ಇದ್ರ ಮೇಲೆ ನಿನ್ನ ನಂಬಿಕೆಯ ಹಾರಾಡ್ತಾ ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ ಸರ್ವಭಾವೇನ ಅಂದರೆ ಎಲ್ಲ ರೀತಿಯಲ್ಲೂ, ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ. ಸರ್ವಭಾವೇನ ಮನಸ್ಸಿನಿಂದಲೂ. ನಮಗೆ ಗೊತ್ತಿದೆಯಲ್ಲ 3 ಲೋಕಗಳಲ್ಲಿನ ಜೀವಿತ. ಮನಸ್ಸಿನಿಂದ ನೀನು ಯೋಚನೆ ಮಾಡ್ತಾ ಇದ್ರು ಭಗವಂತನ ಯೋಚನೆ,
ನಿನ್ನ ಮಾತುಗಳಿಂದ ಹೊರಗಡೆ ಬರ್ತಾ ಇರೋಂಥ ಶಬ್ದಗಳು ಭಗವಂತನ ಯೋಚನೆಗಳು, ಭಗವಂತನ ಮಾತುಗಳು. ನೀನು ಏನೇನು ಕೆಲಸ ಮಾಡ್ತಾ ಇದೆಯಾ ಆ ಕೆಲಸವನ್ನು ಮಾಡೋವೆಲ್ಲ ಕೂಡ ರಾಮಕೃಷ್ಣ ಪರಮಹಂಸರು ಹೇಳಿದಾಗೆ ಕೆಲಸದಲ್ಲಿ ನೀನು ವಿಲೀನನ ಹೊಂದಿದಾಗ ಒಂದು ಕೈ ಗುರುವಿನ ಪಾದದ ಮೇಲೆ, ಇನ್ನೊಂದು ಕೈ ಕೆಲಸಗಳ ಮೇಲೆ. ಕೆಲಸ ಮುಗೀತಾ ಎರಡೂ ಕೈ ಅವನ ಪಾದದ ಮೇಲೆ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆಯೇ ಈಗ ಕಗ್ಗ ತುಂಬ ಚೆನ್ನಾಗಿ ಹೇಳ್ಕೊಂಡು ಬಂದರು ನಮ್ಮ ನಿರ್ದೇಶಕರು. 2 ಮನೆಗಳನ್ನು ಮಾಡ್ಕೋ. ಒಂದು ಮನೆ ಲೌಕಿಕದ ವ್ಯವಹಾರಗಳನ್ನು ಮಾಡೋದಕ್ಕೆ, ಇನ್ನೊಂದು ಮನೆ ಆಧ್ಯಾತ್ಮಿಕವಾಗಿ ನಿನ್ನೊಳಗೇ ನೀನು ವಿರಮಿಸುವುದಕ್ಕೆ. ಹೌದು ತಾನೆ? ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನೀನು ಮಾಡ್ತಾ ಇದ್ರೂ ಕೂಡ ಸರ್ವಭಾವೇನ ಎಲ್ಲ ರೀತಿಯಲ್ಲೂ ತಮೇವ ಶರಣಂ ಗಚ್ಚ, ಅವನನ್ನೇ ನೀನು ಶರಣ ಹೊಂದಬೇಕು. ಯಾರವನು? ಈಶ್ವರ ಸರ್ವಭೂತಾನ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಅರ್ಜುನ, ಈಶ್ವರ ಅಂದ ತಕ್ಷಣವೇ ಹೊರಗೆಲ್ಲೋ ಹುಡುಕ್ತೀಯ, ದೇವಸ್ಥಾನದಲ್ಲೂ ಹುಡುಕ್ತೀಯ. ಈಶ್ವರ ಅಂದ ತಕ್ಷಣವೇ, ದೇವರೇ ಅಂದ ತಕ್ಷಣ ಆಕಾಶ ನೋಡ್ತೀವಿ. ನಾವು ಯಾವಾಗಲೂ ದೇವರೇ ಅಂತ ಹಿಂಗೆ ನೋಡಲ್ಲ. ದೇವರೇ ಅಂದರೆ ಏನು ಮಾಡ್ತೀವಿ? ದೇವರೇ ಅಂತ ಹಿಂಗೆ ನೋಡಿಸ್ಬಿಡ್ತೀವಿ. ಅಂದರೆ ಏನು? ದೇವರು ಅಲ್ಲಿದ್ದಾನೆ, ಇಲ್ಲೆಲ್ಲೂ ಇಲ್ಲ ಅಂತ. ಹಾಗಲ್ಲ. ಭಗವಂತ ಹೇಳ್ತಾ ಇರೋಂತೇನು? ಈಶ್ವರ ಸರ್ವಭೂತಾನ ಹೃದ್ದೇಶೇ ತಿಷ್ಠತಿ. ಆ ಪದಗಳು ನೋಡಿ, ತಿಷ್ಠತಿ, ಸಂಪೂರ್ಣವಾಗಿ ಅವನು ನೆಲೆ ನಿಂತಿದ್ದಾನೆ. ಅವನ ಜಾಗ ಯಾವುದು? ನಿನ್ನ ಹೃದಯನೇ. ಅವನು ಬೇರೆ ಎಲ್ಲೂ ಇಲ್ಲ. ನಿನ್ನ ಹೃದಯದಲ್ಲಿ ನೀನು ಅವನಿಗೆ ಜಾಗ ಮಾಡಿಕೊಡ್ಬೇಕು. ಯಾವಾಗ ನೀನು ಅವನಿಗೆ ಜಾಗ ಮಾಡಿಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ನಾನು ಅನ್ನೋದನ್ನು ಖಾಲಿ ಮಾಡಿದಾಗ ಭಗವಂತ ನಿನ್ನ ಹೃದಯದಲ್ಲಿ ಇರೋದಕ್ಕೆ ಸಾಧ್ಯ. ಅದು ಮ್ಯೂಸಿಕಲ್ ಚೇರ್ ಅಲ್ಲ. ಒಂದೇ ಒಂದು ಚೇರ್ ಹಾಕ್ಬಿಟ್ಟು ಭಗವಂತ ನಾನು ಸುತ್ತಾ ಇದ್ದರೆ, ವಿಷಲ್ ಹಾಕಿದ ತಕ್ಷಣ ನಾನು ಕೂತ್ಕೊಂಡ್ರೆ ಭಗವಂತನಿಗೆ ಚೇರ್ ಇಲ್ಲ, ವಿಷಲ್ ಹಾಕಿದ ತಕ್ಷಣ ಭಗವಂತ ಕೂತ್ಕೊಂಡ್ರೆ ನನಗೆ ಚೇರ್ ಇಲ್ಲ. ಹಾಗೆ ಮ್ಯೂಸಿಕಲ್ ಚೇರ್ ಆಟ ಆಡೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಸದಾ ಸರ್ವಭಾವೇನ, ಇದು ನಿನಗೆ ಅರ್ಥ ಆಗಲಿ. ಏನು ಅರ್ಥ ಆಗಲಿ? ಈಶ್ವರ ಸರ್ವಭೂತಾನ ಹೃದ್ದೇಶೇ, ಹೃದಯ ಪದ್ಮದಲ್ಲಿ ತಿಷ್ಠತಿ. ಹೌದು, ನನ್ನ ಹೃದಯದಲ್ಲಿ ಕೂತ್ಕೊಂಡಿದ್ದು, ಇದ್ದು, ನೆಲೆ ನಿಂತು ಏನು ಮಾಡ್ತಾ ಇದ್ದಾನವನು? ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಎಲ್ಲರೂ ಕೂಡ ಮಾಯಾಬದ್ಧರಾಗಿದ್ದೀವಿ. ನಮ್ಮ ಸೋದರ ಪ್ರದೀಪ್ ಕುಮಾರ್ ಅವರ ಸ್ಪೀಚ್ ಅದೇ ಆಗಿತ್ತು. ಅಂದರೆ ಏನು? ನಾವು ಆತ್ಮಸ್ವರೂಪಿಗಳು. ಆದರೆ ಆತ್ಮಸ್ವರೂಪಿಗಳು ಅನ್ನೋದನ್ನು ಈ ಮಾಯೆ ಮರೆಮಾಚಿದೆ. ನಾವು ಮರ್ತೋಗಿದ್ದೀವಿ. ನಾವು ಅಂದ್ಕೊಂಡಿರೋವಂಥದ್ದೇನು? ಈ ಉಪಾಧಿಗಳೇ ನಾನು. ಏನು ಉಪಾಧಿ? ಈ ಸ್ಥೂಲ ಶರೀರ ನಾನು, ಕಾಮಶರೀರ ನಾನು, ಮನೋಶರೀರ ನಾನು. ನಾನು ಅಂದ ತಕ್ಷಣವೇ ನಮಗೆ ನೆನಪಾಗುವಂಥದ್ದು ನನ್ನ ಶರೀರ, ನನ್ನಲ್ಲಿ ಬರುವಂಥ ಸಂಕಲ್ಪಗಳು, ನನ್ನಲ್ಲಿ ಬರುವಂತಹ ಯೋಚನೆಗಳು. ಇದಕ್ಕೆ ಕಾರಣ ಯಾರು? ನಮ್ಮನ್ನು ಕವರ್ ಮಾಡಿರುವಂತಹ ಈ ಮಾಯೆ. ಈ ಮಾಯೆ. ಶಂಕರಾಚಾರ್ಯರು ಹೇಳೋವಂಥದ್ದು ಏನು ಅಂದರೆ, ಯಾವುದು ಇಲ್ಲವೋ ಅದು ಮಾಯೆ. ಯಾವುದು ಇಲ್ಲವೋ ಅದು ಮಾಯೆ. ಆದರೆ ಯಾವುದು ಇಲ್ಲವೋ ಅದನ್ನೇ ಹಿಡ್ಕೊಂಡು ನಾವು ಒದ್ದಾಡ್ತಾ ಇದ್ದೀವಿ. ಎಷ್ಟು ವಿಚಿತ್ರ ಅಲ್ವಾ? ಈ ರೀತಿ ನಮ್ಮನ್ನು ಈ ಸಂಸಾರ ಚಕ್ರದಲ್ಲಿ ಮಾಯೆ ಬೇರೆ ಅಲ್ಲ, ಸಂಸಾರ ಬೇರೆ. ನಾವು ಸಂಸಾರಕ್ಕೆ ಈಗಾಗಲೇ ಡೆಫಿನೇಷನ್ ಅಂದ್ಕೊಂಡಿದ್ದೀವಿ. ಸಂಸಾರ ಬೇರೆ ಅಲ್ಲ. ಈ ಸಂಸಾರ ಚಕ್ರದಲ್ಲಿ, ಮಾಯಾ ಚಕ್ರದಲ್ಲಿ ನಮ್ಮನ್ನು ತಿರುಗಿಸ್ತಾ ಇರೋವಂಥದ್ದು ಯಾರು ಅಂದರೆ ಈ ಕೃಷ್ಣ ಪರಮಾತ್ಮ ನಮ್ಮ ಹೃದಯದಲ್ಲೇ ನಿಂತ್ಕೊಂಡು. ಎಂಥ ವಿಚಿತ್ರ! ಹಾಗಿದ್ರೆ ಈ ತಿರುಗಿಸ್ತಾ ಇರೋವಂಥ ಚಕ್ರವನ್ನು ನಿಲ್ಲಿಸಬೇಕಾದ್ರೆ, ಈ ಮಾಯೆಯಿಂದ ನಾವು ಹೊರಗೆ ಬರಬೇಕಾದ್ರೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂದರೆ ತಮೇವ ಶರಣಂ ಗಚ್ಚ. ಭಗವಂತ ಯಾವ ಚಕ್ರದಲ್ಲಿ, ಯಾವ ಮಾಯಾ ಚಕ್ರದಲ್ಲಿ ನಮ್ಮನ್ನು ಸೇರಿಸ್ಬಿಟ್ಟು ನೀನು ತಿರುಗಿಸ್ತಾ ಇದೆಯೋ, ನೀನೇ ತಾನೇ ತಿರುಗಿಸ್ತಾ ಇರೋವಂಥದ್ದು. ಯಾರು ತಿರುಗಿಸ್ತಾ ಇದ್ದಾರೋ ಅವರಿಗೆ ಮಾತ್ರನೇ ನಿಲ್ಲಿಸೋ ಅಂಥ ಶಕ್ತಿ ಇರುವಂಥದ್ದು. ಲಾಜಿಕ್ ತಾನೆ. ಅವನ ಹತ್ರ ಇದೆ ಕೀ. ಅವನು ತಿರುಗಿಸ್ತಾ ಇರೋವಂಥವನು,
ಅವನನ್ನೇ ನಾವು ಬೇಡಬೇಕು. ಏನಂತ ಬೇಡಬೇಕು? ಈ ಮಾಯಾ ಚಕ್ರದಲ್ಲಿ ನಾನು ಸಿಲ್ಕಾಕೊಂಡಿದ್ದೀನಿ, ನೀನು ತಿರುಗಿಸ್ತಾ ಇದ್ದೀಯಾ, ನಾನು ತಿರುಗ್ತಾನೇ ಇದ್ದೀನಿ, ಬಿಡಿಸಪ್ಪ ನನ್ನನ್ನು. ತಮೇವ ಶರಣಂ ಗಚ್ಚ. ಹೇಗೆ? ಸರ್ವಭಾವೇನ. ಅದರಲ್ಲಿ ಮತ್ತೆ 99%, 99.99% ದಟ್ ಕೆನಾಟ್ ಬಿ ಈಕ್ವಲ್ ಟು 100%. ನಾವು ಹೇಳ್ತೀವಲ್ಲ 99.99 ಅಂದರೂ ಕೂಡ ಅದು 100% ಅಂತೂ ಅಲ್ಲ, ಕಡಿಮೆನೇ ಆಯ್ತಲ್ಲ. 100% ಸರ್ವಭಾವೇನ, ಪರಿಪೂರ್ಣವಾಗಿ ತ್ರಿಕರಣ ಶುದ್ಧಿಗಳಿಂದ ತಮೇವ ಶರಣಂ ಗಚ್ಚ, ಅವನನ್ನೇ ಶರಣು ಹೊಂದಿ. ಅದೇ ಅಲ್ವಾ ಶರಣಾಗತಿಯ ಮಹತ್ವ. ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯೋದು ಅಂದರೆ ನಮ್ಮ ತ್ಯಾಸವಿ ಸಾಹಿತ್ಯದಲ್ಲಿ ವಿಕಾಸವನ್ನು ಹೊಂದುವಂಥದ್ದು, ಪರಿಪೂರ್ಣವಾದ ಹಂತಗಳನ್ನು ಸೇರುವಂಥದ್ದು. ಈ ರೀತಿಯಾಗಿ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿಬೇಕಾದ್ರೆ, ಆ ಆಧ್ಯಾತ್ಮಿಕ ಪಥದಲ್ಲಿ ವಿಕಾಸದ ಹಾದಿಯಲ್ಲಿ ನಾವು ನಡಿಬೇಕಾದ್ರೆ ಶರಣಾಗತಿಯೇ ಇರುವಂತಹ ದಾರಿ. ಹಾಗಾಗಿ ಯಾವ ಈ ಮಾಯಾ ಪ್ರಪಂಚದಲ್ಲಿ ನಾವು ಸಿಲುಕಿ ಆ ಕೃಷ್ಣನ ಕೈಯಲ್ಲಿ ಅವನ ಸೂತ್ರಧಾರಿ, ನಾವು ಪಾತ್ರಧಾರಿಗಳು ಅಷ್ಟೇ. ಲೈಫ್ ಇಸ್ ಎ ಡ್ರಾಮಾ. ಈ ಒಂದು ಡ್ರಾಮಾನ ಆಡಿಸ್ತಾ ಇರೋವಂಥವನು ಭಗವಂತ ಕೃಷ್ಣ ಪರಮಾತ್ಮ, ಆಡ್ತಾ ಇರೋವಂಥವರು ನಾವು. ಆ ಕೀಲಿ ಕೈ ಅವನ ಕೈಯಲ್ಲಿದೆ. ಆ ಕೀಲಿ ಕೈನ ನಿಲ್ಲಿಸು, ನಮಗೆ ಸಾಕು, ಈ ಜನನ ಮರಣ ಚಕ್ರದಿಂದ ನಮ್ಮನ್ನು ಆಚೆ ಕಡೆ ಹಾಕುವಂತ ಕೇಳ್ಕೋಬೇಕಾಗಿರೋದು ಅವನನ್ನೇ. ಕೇಳ್ಕೋಬೇಕಾಗಿರೋದಕ್ಕೆ ಇರುವಂಥ ಮಾರ್ಗ ಒಂದೇ ಒಂದು, ಅದ್ಯಾವುದಪ್ಪ ಅಂದರೆ ತಮೇವ ಶರಣಂ ಗಚ್ಚ, ಅವನನ್ನೇ ಶರಣು ಹೊಂದೋದು. ಅದಕ್ಕಾಗಿ ಈಗ ನಮ್ಮನ್ನು ಪ್ರಿಪೇರ್ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಏನಂತ ಪ್ರಿಪೇರ್ ಮಾಡ್ತಾ ಇದ್ದಾನೆ? ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮತಿ ತಥೋ ವಕ್ಷ್ಯಾಮಿ ತೇ ಹಿತಂ. ಈಗ ಹೇಳ್ತಾ ಇದ್ದೀನಿ ನೋಡು, ನಾವು ಮಕ್ಕಳಿಗೆ ಪಾಠ ಮಾಡುವಾಗ ಪಾಠ ಮಾಡಿಕೊಂಡು ಹೋಗ್ತಾ ಇರ್ತೀವಿ. ಆಮೇಲೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ವಿಚಾರ ಬಂದಾಗ 4-5 ಸಲ ಇದು ಇಂಪಾರ್ಟೆಂಟು ಗುರ್ತು ಮಾಡ್ಕೋ, ಇದನ್ನು ಮಾರ್ಕ್ ಮಾಡ್ಕೋ, ಇದು ಯಾವುದೋ ಒಂದು ಮಾರ್ಕ್ ಮಾಡ್ಕೊಂಡು ಇಟ್ಕೋ, ಆ ಎಕ್ಸಾಮಲ್ಲಿ ಬರುತ್ತೆ ಅಂತ. ಅದೇ ರೀತಿಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ ಸರ್ವಗುಹ್ಯತಮಂ. ಅಂದರೆ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕಳಿತೀವಿ. ಏನು? ಸೀಕ್ರೆಟ್, ಮೋರ್ ಸೀಕ್ರೆಟ್, ಮೋಸ್ಟ್ ಸೀಕ್ರೆಟ್. ಅದೇ ಥರ ಗುಹ್ಯ, ಗುಹ್ಯತರ, ಗುಹ್ಯತಮ ಅಂದರೆ ಅತಿ ಸೇಕ್ರೆಟ್ ಆ್ಯಂಡ್ ಆಲ್ಸೋ ಸೀಕ್ರೆಟ್, ಪವಿತ್ರವಾದಂತಹ ರಹಸ್ಯಪೂರಿತವಾಗಿರುವಂತಹ ಒಂದು ವಿಚಾರವನ್ನು ಈಗ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಗಮನಿಸು, ಮಿಸ್ ಮಾಡ್ಕೋಬೇಡ, ಕೇಳಿಸ್ಕೋ. ಅದು ಎಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ತೇ ಹಿತಂ, ನಿನಗೆ ಯಾವುದು ಒಳ್ಳೆಯದು. ಆಧ್ಯಾತ್ಮಿಕದಲ್ಲಿ ನಾವು ಸಾಮಾನ್ಯವಾಗಿ 2 ವಿಚಾರಗಳನ್ನ ಅಥವಾ 2 ಪದಗಳನ್ನ ಕೇಳಿಸ್ಕೊಳ್ತೀವಿ. ಏನದು ಅಂದರೆ ಪ್ರೇಯಸ್ಸು, ಶ್ರೇಯಸ್ಸು. ಪ್ರೇಯಸ್ಸು ಅಂದರೆ ನಮಗೆ ತುಂಬ ಇಷ್ಟವಾಗಿರೋವಂಥದ್ದು. ಅಂದರೆ ಏನು? ಮಕ್ಕಳಿಗೆ ಯಾವುದು ಇಷ್ಟ? TV ನೋಡೋದು ಇಷ್ಟ. ಈಗ TV ಕೂಡ ಕಡಿಮೆ ಆಗೋಗಿದೆ. ಫೋನ್ ನೋಡೋದು ಇಷ್ಟ. ಆ ಫೋನ್ ನೋಡೋದು ಅವನಿಗೆ ಇಷ್ಟನೇ, ಆದರೆ ಅವನ ಜೀವನ ಉದ್ಧಾರ ಆಗೋದಿಲ್ವಲ್ಲ ಫೋನು ನೋಡ್ಕೊಂಡಿದ್ರೆ. ಪ್ರೇಯಸ್ಸು ನಮಗಿಷ್ಟ, ಆದರೆ ಆ ಪ್ರೇಯಸ್ಸಿಂದ ನಮಗೆ ಶ್ರೇಯಸ್ ಸಿಗ್ತಾ ಇಲ್ವಲ್ಲ. ಎಲ್ಲೋ ಒಂದು ಕಡೆ ಪ್ರೇಯಸ್ಸನ್ನ ನಿಲ್ಲಿಸ್ಬೇಕು. ಅದನ್ನೇ ನಾವು ಇನ್ನೊಂದು ಮಾತಲ್ಲಿ ಹೇಳ್ತೀವಿ, ಪ್ರವೃತ್ತಿ ನಿವೃತ್ತಿ. ಪ್ರವೃತ್ತಿ ಮಾರ್ಗದಲ್ಲಿ ಒಂದು ಕಡೆ ನಿಲ್ಲಬೇಕು. ದಿಸ್ ಈಸ್ ದ ಟರ್ನಿಂಗ್ ಪಾಯಿಂಟ್ ಆಫ್ ಎವ್ರಿ ಸಾಧಕ. ಪ್ರತಿಯೊಬ್ಬ ಸಾಧಕನು ಅವನ ಜೀವನದಲ್ಲಿ ಪ್ರೇಯಸ್ಸಿನ ಕಡೆ, ಅಂದರೆ ಈ ಜನ್ಮಕ್ಕೆ ಬೇಕಾಗಿರುವಂಥ ವಿಚಾರ ಕಡೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಕಡೆ ನಿಂತು ಬಿಟ್ಟು ಮತ್ತೆ ನೀನು ಟರ್ನಿಂಗ್ ತಗೋಬೇಕು. ನೀನು ಟರ್ನಿಂಗ್ ಯಾವ ಕಡೆ ಹೋಗಬೇಕು? ಶ್ರೇಯಸ್ಸಿನ ಕಡೆ ಹೋಗಬೇಕು, ನಿನ್ನ ಹಿತದ ಕಡೆ ಹೋಗಬೇಕು, ಜನ್ಮಗಳು ನಿನಗೆ ಒಳ್ಳೆಯದನ್ನು ಮಾಡೋದ್ರ ಕಡೆ ಹೋಗಬೇಕು. ಕೃಷ್ಣ ಪರಮಾತ್ಮ ಎಂಥ ಸುಂದರವಾಗಿರುವಂಥ ಪದಾನ ಉಪಯೋಗಿಸ್ತಾರೆ ನೋಡಿ. ತೇ ಹಿತಂ, ನಿನಗೆ ಶ್ರೇಯಸ್ಸಾಗುವಂಥ ವಿಚಾರವನ್ನು ನಾನೀಗ ತಿಳಿಸ್ತಾ ಇದ್ದೀನಿ, ಅದನ್ನು ಗಮನಿಸ್ಕೋ. ಏನದು ನಿನಗೆ ಶ್ರೇಯಸ್ಸು? ಇವೆರಡೂ ಕೂಡ ಪೂರಕವಾಗಿರುವಂಥ ಶ್ಲೋಕಗಳು.
ಎರಡು ಶ್ಲೋಕಗಳ ಥರ ಕಾಣಿಸಿದ್ರು ಎರಡು ನಮಗೆ ಬೇರೆ ಬೇರೆ ಅಂತ ಅನ್ಸಲ್ಲ. ಅದಕ್ಕೆ ಇದು ಪೂರಕ. ಯಾವ ಶುದ್ಧ ಹೇಳಿ ನೋಡೋಣ. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಇದು ನಾವು ರೀಚ್ ಆಗಬೇಕಾಗಿರುವಂಥ ಸ್ಟೇಜ್. ಏನು ನಾವು ಸಾಮಾನ್ಯವಾಗಿ ಹೇಳ್ಕೊಳ್ತಾ ಇರ್ತೀವಿ, ಏನಂತ, ಚೌಡೇಶ್ವರಿ ಕಂಡ್ರೆ ನನಗಿಷ್ಟ, ಮೂಕಾಂಬಿಕೆ ಅಂದರೆ ನನಗಿಷ್ಟ, ಶ್ರೀರಾಮ ಅಂದರೆ ನನಗಿಷ್ಟ, ಗೀತಾಚಾರ್ಯ ಕೃಷ್ಣ ಅಂದರೆ ನನಗಿಷ್ಟ. ನನಗಿಷ್ಟ ನಿಜ, ಕೃಷ್ಣನಿಗೆ ನಾನಿಷ್ಟನಾ? ಅದಲ್ವ ಪ್ರಶ್ನೆ. ಕೃಷ್ಣ ನನಗಿಷ್ಟ, ಕೃಷ್ಣನಿಗೆ ನಾನಿಷ್ಟನಾ? ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಹಂತಗಳನ್ನು ನೀನು ದಾಟಿ ಬಂದರೆ ಪ್ರಿಯೋಸಿಮೆ ಅರ್ಜುನ. ಇಂಥ ಸೀಕ್ರೆಟನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ನೀನು ನನಗೆ ತುಂಬ ಪ್ರೀತಿ ಪಾತ್ರನಾದವನು, ನೀನು ಪ್ರೀತಿ ಪಾತ್ರನಾದವನು. ಅದಕ್ಕಾಗಿಯೇ ನಾನು ಈ ವಿಚಾರವನ್ನು ನಿನಗೆ ತಿಳಿಸ್ತಾ ಇದ್ದೀನಿ. ನಮ್ಮೆಲ್ಲರ ಜೀವನಗಳು ನಾವು ಕೃಷ್ಣನನ್ನು ಒಪ್ಪೋದು ಒಂದು ಹಂತ ಆದರೆ ಕೃಷ್ಣ ನಮ್ಮನ್ನು ಒಪ್ಪುವಂಥದ್ದು, ಆ ರೀತಿಯಲ್ಲಿ ನಾವು ಜೀವನಗಳನ್ನು ತಿದ್ದುಕೊಳ್ಳುವಂಥದ್ದು ಮುಖ್ಯವಾಗಿ ನಾವು ತಲುಪಬೇಕಾಗಿರುವಂಥ ಹಂತ. ಕೃಷ್ಣ ಪ್ರಿಯೋಸಿಮೆ, ನೀನು ನನ್ನ ಪ್ರಿಯ. ಆಲ್ಕಾಟ್ರು ಸಾಯುವಂಥ ಸಂದರ್ಭಗಳಲ್ಲಿ ಗುರುಗಳು ಪ್ರತ್ಯಕ್ಷ ಆಗಿ ವೆಲ್ ಡನ್ ಬ್ರದರ್ ಅಂತ ಹೇಳ್ತಾರೆ. ಅಪ್ಪ, ಅದಕ್ಕಿಂತ ಇನ್ನು ಬೇರೆ ಬೇಕಾ? ವೆಲ್ ಡನ್ ಬ್ರದರ್. ಗುರುಗಳೇ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದೆ ಅಂತ ಬೆನ್ ತಟ್ಟಬೇಕಾದ್ರೆ ಅದಕ್ಕಿಂತಲೂ ಸಾರ್ಥಕವಾಗಿರುವಂಥ ಜೀವನ ಮತ್ತೊಂದಿರುತ್ತಾ? ಗುರುಗಳು ಒಪ್ಪುವ ಜೀವನ, ಅದೇ ಗುರುಗಳು ಒಪ್ಪುವ ಜೀವನ. ಹಾಗೆ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಾ ಇದ್ದಾರೆ, ಪ್ರಿಯೋಸಿಮೆ, ನೀನು ನನಗೆ ಪ್ರಿಯನಾಗಿರುವ ಕಾರಣ ಗುಹ್ಯತಮಂ, ಮೋಸ್ಟ್ ಸೀಕ್ರೆಟ್ ಯಾವತ್ತಪ್ಪ ಅಂದರು ಮನ್ಮನಾಭವ, ನಿನ್ನ ಮನಸ್ಸಿನ ತುಂಬ ನನ್ನನ್ನೇ ಆರಾಧನೆ ಮಾಡು ತ್ರಿಕರಣ ಶುದ್ಧಿಗಳಿಂದ. ಆ ಭಗವಂತನೇ ನನ್ನ ಜೀವ, ಆ ಭಗವಂತನೇ ನನ್ನ ಪ್ರಾಣ ಅನ್ನುವಂಥ ಆ ವಿಚಾರದಲ್ಲಿ ನೀನು ಸದಾ ನೆಲೆ ನಿಲ್ಲು. ಕಾರಣ ಏನು ಅಂದರೆ ಮನಯೇವ ಮನುಷ್ಯಾನ ಕಾರಣಂ ಬಂಧ ಮೋಕ್ಷಯೋಹೋ. ಒಂದು ಬೀಗ ಇದೆ, ಬೀಗಕ್ಕೆ ಒಂದು ಬೀಗದ ಕೈ ಇರುತ್ತೆ, ಒಂದೇ ಬೀಗದ ಕೈ. ಆದರೆ ಆ ಬೀಗದ ಕೈಯಿಂದ ಈ ರೀತಿ ತಿರುಗಿಸಿದ್ರೆ ಅದು ಲಾಕ್ ಆಗುತ್ತೆ, ಈ ರೀತಿ ತಿರುಗಿಸಿದ್ರೆ ಓಪನ್ ಆಗುತ್ತೆ. ಅಷ್ಟೇ ತಾನೇ? ಒಂದು ಬೀಗಕ್ಕೆ ಒಂದೇ ಬೀಗದ ಕೈ ಇರುತ್ತೆ, 2-3 ಬೀಗದ ಕೈಗಳಿರೋದಿಲ್ಲ. ಒಂದು ಓಪನ್ ಮಾಡೋಕೆ ಒಂದು ಬೀಗದ ಕೈ, ಕ್ಲೋಸ್ ಮಾಡೋಕೆ ಒಂದು ಬೀಗದ ಕೈ ಇರಲ್ಲ. ಅದೇ ಬೀಗದ ಕೈನ ಒಂದು ಕಡೆ ತಿರುಗಿಸಿದ್ರೆ ಲಾಕ್ ಆಗುತ್ತೆ, ಒಂದು ಕಡೆ ತಿರುಗಿಸಿದ್ರೆ ಓಪನ್ ಆಗುತ್ತೆ. ಅದೇ ರೀತಿಯಲ್ಲಿ ಇದೇ ಮನಸ್ಸು ಒಂದು ಕಡೆ ತಿರುಗಿಸಿದ್ರೆ ನಮ್ಮನ್ನು ಬಂಧನಕ್ಕೊಳಗೆ ಮಾಡುತ್ತೆ, ಇನ್ನೊಂದು ಕಡೆ ತಿರುಗಿಸಿದ್ರೆ ನಮಗೆ ಬಿಡುಗಡೆಯನ್ನು ಕೊಡುತ್ತೆ. ಎಲ್ಲಿ ಸ್ವಾರ್ಥ, ಮೋಹ, ನಾನು, ನಂದು ಎಲ್ಲಿವರೆಗೂ ಇರುತ್ತೋ ಅವೆಲ್ಲ ಸಂಘ. ಅದೇ ತಾನೇ ಭಗವದ್ಗೀತೆ ಹೇಳೋವಂಥದ್ದು. ಸಂಘ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಬಂಧ ಇದ್ದೇ ಇರುತ್ತೆ, ಅದು ಲಾಕ್ ಮಾಡುತ್ತೆ ನಮ್ಮನ್ನು. ಅದನ್ನು ಈ ಕಡೆ ತಿರುಗಿಸಿ ಶರಣಾಗತಿ, ಎಲ್ಲ ರೀತಿಯಲ್ಲೂ ನೀನೇ ಪರಮಾತ್ಮ ಅನ್ನುವಂಥ ಭಾವನೆ ನಮ್ಮಲ್ಲಿ ಹುಟ್ಟಿ ಬಂದಾಗ ಅದೇ ನಮ್ಮನ್ನು ಬಿಡುಗಡೆಯ ಕಡೆ ಕರ್ಕೊಂಡು ಹೋಗುತ್ತೆ. ಮದ್ಭಕ್ತೋ, ನನ್ನನ್ನೇ ಸ್ಮರಿಸು, ನನ್ನ ಭಕ್ತನಾಗು, ಇನ್ನು ಬೇರೆ ಯಾವ ಕಡೆಯೂ ಸಾ ಪರಾನಕ್ತುರೀಶ್ವರೇ, ಪರ ಅನುರಕ್ತಿ ಈಶ್ವರೇ. ಅಂದರೆ ಪ್ರೇಮವನ್ನು ತಗೊಂಡು ಹೋಗಿ ಪರಮಾತ್ಮನ ಪಾದದಡಿ ಇಟ್ಟಾಗ ಅದೇ ಭಕ್ತಿ. ಅನುರಕ್ತಿ ಈಶ್ವರೇ, ನಮ್ಮ ಈ ಸಂಪೂರ್ಣ ಪ್ರೇಮವನ್ನು ಭಗವಂತನಲ್ಲಿ ಇಡುವುದೇ ಭಕ್ತಿ. ಆ ಪ್ರೇಮ ಸ್ವರೂಪನಾದ ಭಗವಂತನಿಗೆ ನಮ್ಮ ಪ್ರೇಮವನ್ನು ಅರ್ಪಿಸಿ. ಅಂದರೆ ಹೇಗಿರಬೇಕು? ಸ್ಯಾಕ್ರಿಫೈಸ್ ದ ಲೋಯರ್ ಫಾರ್ ದ ಹೈಯರ್. ಅದೇ ನಮಗೆ ನಮ್ಮ ಆಸ್ತಿಯ ಮೇಲೆ, ನಮ್ಮ ಹಣದ ಮೇಲೆ ನಮಗೆ ತುಂಬ ಪ್ರೀತಿ ಇದೆ ಒಂದು ಹಂತ, ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇದೆ. ಅವೆರಡೂ ನೋಡಿದಾಗ ನಮ್ಮ ಆಸ್ತಿಯ ಮೇಲೆ ಪ್ರೀತಿ ಇದೆ, ನಮ್ಮ ಮಕ್ಕಳ ಮೇಲೆ ನಮಗೆ ಪ್ರೀತಿ ಇದೆ. ಆದರೆ ಮಕ್ಕಳ
ಯೋಗಕ್ಷೇಮವನ್ನು ನಾವು ನೋಡಿದಾಗ, ಅವನಿಗೊಂದು ಉದ್ಯೋಗ ಬೇಕು ಅಥವಾ ಅವನಿಗೊಂದು ಮನೆ ಬೇಕು, ಅವನಿಗೊಂದು ಮದುವೆ ಮಾಡಬೇಕು, ಅವಾಗ ನಾವೇನು ಮಾಡ್ತೀವಿ? ಆಸ್ತಿಯನ್ನು ಬಿಟ್ಟು ಅದನ್ನೆಲ್ಲ ಕೂಡ ಮಗುವಿಗಾಗಿ ಪ್ರಯತ್ನನ ಮಾಡ್ತೀವಿ. ಹೌದು ತಾನೆ? ಹಾಗೇನೆ ನಾವು ಯೋಚನೆ ಮಾಡಿದಾಗ ಏನೆಲ್ಲ ಈ ಅಟ್ಯಾಚ್ಮೆಂಟು, ವರ್ಲ್ಡ್ಲಿ ಅಟ್ಯಾಚ್ಮೆಂಟ್, ವಿಷಯ ಸಂಬಂಧ, ಪ್ರಾಪಂಚಿಕ ಸಂಬಂಧವಾಗಿರುವಂಥ ಅಟ್ಯಾಚ್ಮೆಂಟ್ ಏನಿದೆ ಅದನ್ನೆಲ್ಲ ಸಂಪೂರ್ಣವಾಗಿ ಬಿಟ್ಟು ಅದನ್ನೆಲ್ಲ ತಗೊಂಡು ಹೋಗಿ ಪರಮಾತ್ಮನ ಪಾದದ ಅಡಿಯಲ್ಲಿ ಇಡೋವಂಥದ್ದೇ ಶರಣಾಗತಿ. ಅದಕ್ಕೇನೆ ಸ್ಯಾಕ್ರಿಫೈಸ್ ದ ಲೋಯ. ಇವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ, ಪ್ರಾಪಂಚಿಕತೆಗೆ ಸಂಬಂಧಪಟ್ಟ ಹಾಗೆ ಇದನ್ನೆಲ್ಲ ನಾವು ತ್ಯಾಗ ಮಾಡಿದಾಗ ಎಲ್ಲವನ್ನು ತಗೊಂಡು ಹೋಗಿ ಒಟ್ಟಿಗೆ ಭಗವಂತನಲ್ಲಿ ಇಡೋದನ್ನೇ ನಾವು ಶರಣಾಗತಿ ಅಂತ ಹೇಳೋದು. ಮಧ್ಯಾಜಿ ಮಾಂ ನಮಸ್ಕುರು. ಏನೇನು ಕೆಲಸ ಮಾಡ್ತೀಯ, ದಾಸರು ಹೇಳಿದಾಗೆ ಏನೇ ಕೆಲಸ ಮಾಡು, ಕೃಷ್ಣ ಏನಬಾರದೆ, ಕೂತ್ಕೊಂಡ್ರೆ ಎದ್ರೆ ಕೆಲಸ ಮಾಡಿದ್ರೆ ಅಲ್ವಾ, ಮನೆಯಲ್ಲಿ ಅಡುಗೆ ಕೆಲಸ ಮಾಡ್ತಾ ಇರ್ಬೋದು, ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅದರಲ್ಲಿ ಪ್ರೇಮ, ಭಕ್ತಿ, ಶರಣಾಗತಿ. ಒಂದು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದೆಯಲ್ಲ, ಬರೀ ಹಿಟ್ಟು ನೀರು ಹಾಕಿ ಕಲಿಸೋದಲ್ಲ, ಅದರಲ್ಲಿ ಪ್ರೇಮವನ್ನು ಹಾಕಿ ಕಲಿಸು. ಮನೆ ಮಂದಿಗೆಲ್ಲ ಕೂಡ ಆ ಪ್ರೇಮವನ್ನು ಹಂಚು. ಎಕ್ಸ್ಪ್ಯಾನ್ಷನ್ ಈಸ್ ಲೈಫ್. ಅದು ಮನೆಗೆ ವಸುದೈಕ ಕುಟುಂಬಕಂ. ಅದು ಹರಡುತ್ತೆ ಹರಡುತ್ತೆ ಹರಡುತ್ತೆ. ಇಡೀ ಪ್ರಪಂಚ ನಿನ್ನ ಕುಟುಂಬ, ಇಡೀ ವಿಶ್ವ ಜನತೆ ಸೋದರ ಸೋದರಿಯರು, ಅಲ್ಲಿ ಬೇರೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮಸ್ಕರು, ನಮಸ್ಕಾರ ಮಾಡು. ನಮನ ಅನ್ನುವಂಥದ್ದು ನಮ್ಮ ಅಹಂಕಾರದ ದಮನ. ನಾವೆಲ್ಲೆಲ್ಲಿ ತಲೆ ಬಾಗ್ತೀವಿ ಅಲ್ಲಿ ಅಹಂಕಾರಕ್ಕೆ ಸ್ಥಾನ ಇಲ್ಲ. ಅದಕ್ಕೇ ತೆಂಗಿನಕಾಯಿನೂ ಹೊಡಿತೀವಿ. ಅಂದರೆ ಏನು? ನಮ್ಮ ಅಹಂಕಾರ ಎರಡು ಭಾಗಗಳಾಗಲಿ, ಪೀಸ್ ಆಗಲಿ, ಭಗವಂತನ ಮುಂದೆ ಅಹಂಕಾರಕ್ಕೆ ಸ್ಥಾನ ಇಲ್ಲ. ಈ ಹಂತವನ್ನು, ಅಂದರೆ ಎಲ್ಲವೂ ಪರಮಾತ್ಮನೇ ಅನ್ನುವಂಥ ಹಂತವನ್ನು ನಾವು ಸೇರಿದಾಗ ಸರ್ವಧರ್ಮಾನ್ ಪರಿತ್ಯಜ್ಯ ಅಂದರೆ ಏನು? ಈಗ ಏನು ಆಧ್ಯಾತ್ಮಿಕವಾದ ಆಳವಾದ ವಿಚಾರಗಳಿದೆಯೋ ಅದನ್ನು ಸರಳವಾಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ ಇರುವಂಥದ್ದು ಪುರಾಣಗಳು. ಸರ್ವಧರ್ಮಾನ್ ಪರಿತ್ಯಜ್ಯ ಅಂದಾಗ ನಮಗೆ ಲಕ್ಷ್ಮಣ ಸ್ವಾಮಿ ನೆನಪಾಗ್ಬೋದು. ಏನು ಏನು ಪಟ್ಟಾಭಿಷೇಕ ಅಂತ ಅಂದ್ಕೊಂಡ್ರು, ಪಟ್ಟಾಭಿಷೇಕ ಅಲ್ಲ ಅರಣ್ಯಕ್ಕೆ ಹೋಗೋದು ಅಂತ ಅಂದ್ಕೊಂಡ್ರು. ಯಾರು ಹೋಗಬೇಕು ಅರಣ್ಯಕ್ಕೆ? ಶ್ರೀರಾಮಚಂದ್ರ ಮಾತ್ರನೇ ಹೋಗಬೇಕು. ಗೊತ್ತಿಲ್ಲದಿರಾನೆ ಲಕ್ಷ್ಮಣನೂ ರೆಡಿ ಆಗಿಬಿಟ್ಟ. ಶ್ರೀರಾಮಚಂದ್ರ ಹೇಳ್ದ, ಯಾಕೆ ಲಕ್ಷ್ಮಣ, ತಾಯಿ ತುಂಬ ದುಃಖದಲ್ಲಿದ್ದಾರೆ, ತಂದೆ ಇನ್ನೇನು ಇರ್ತಾರೋ ಇಲ್ವೋ, ಮಗನಾಗಿ ನಿನಗೆ ಕರ್ತವ್ಯ ಇದೆ, ಮಗನ ಧರ್ಮ ನಿನಗಿದೆ. ಊರ್ಮಿಳೆ ನಿನಗಾಗಿ ಕಾಯ್ತಾ ಇದ್ದಾಳೆ, ಊರ್ಮಿಳೆಗೆ ನೀನು ಪತಿಯಾಗಿ ನಿನ್ನ ಧರ್ಮವನ್ನು ಮಾಡಬೇಕಾಗಿದೆ. ಭರತ, ಶತ್ರುಘ್ನ ಅವ್ರಿಗೆ ಗೊತ್ತಿಲ್ಲ ವಿಚಾರ, ಅವರು ದುಃಖ ಪಡ್ತಾರೆ ನಾನು ಅರಣ್ಯಕ್ಕೆ ಹೋಗಿರೋವಂಥ ವಿಚಾರನ ಹೇಳಿದ್ರೆ. ನೀನು ಒಬ್ಬ ತಮ್ಮನಾಗಿ, ಸೋದರನಾಗಿ ನಿನಗೆ ನಿನ್ನೊಂದು ಧರ್ಮ ಇದೆ, ಅದನ್ನೆಲ್ಲ ನೀನು ಆಚರಣೆಗೆ ತೊಗೊಂಬರ್ಬೇಕು. ಅಣ್ಣ, ನನಗೆ ಯಾವ ಧರ್ಮನೂ ಬೇಡ, ನನಗೆ ಬೇಕಿರೋದು ನಿನ್ನ ಶರಣ. ನೀನು ಎಲ್ಲಿದೆಯೋ ಅಲ್ಲಿರೋದೇ ನನ್ನ ಧರ್ಮ. ಸರ್ವಧರ್ಮಾನ್ ಪರಿತ್ಯಜ್ಯ ಅಷ್ಟೇ. ಆ ಹಂತಕ್ಕೆ ನಾವು ರೀಚ್ ಆದಾಗ, ಅಂದರೆ ಪ್ರಾಮಾಣಿಕತೆ, ಎಲ್ಲನೂ ಮಾಡ್ತಾ ಇರೋವಂಥದ್ದೇ ಶರಣಾಗತಿ ಅಂದರೆ ಅಲ್ಲ. ಯಾವ ಕೆಲಸವನ್ನೇ ನೀನು ಮಾಡ್ತಾ ಇದ್ದರೂ ನಿನ್ನ ಹಿಂಬದಿಯಲ್ಲಿ ಪರಮಾತ್ಮನೇ ನೆಲೆ ನಿಂತಾಗ ಅದೇ ಶರಣಾಗತಿ. ಇನ್ನೊಂದು ಅಂತ ನಾವು ಹೇಳಬೇಕಾಗಿಲ್ಲ. ಇನ್ನೊಂದು ಅರ್ಥದಲ್ಲಿ ಅನಾಸಕ್ತಿ ಯೋಗ. ಎಲ್ಲ ಕೆಲಸಗಳನ್ನೂ ನೀನು ಮಾಡ್ತಾ ಇದ್ರು, ಯಾವ ಕೆಲಸದಲ್ಲೂ ನಿನಗೆ ಸಂಘವಿಲ್ಲದೆ ಇದ್ದಾಗ ಅದು ನೀನು ಮಾಡ್ತಾ ಇದ್ದರೂ ಮಾಡದೇ ಇರುವಂತೆ. ಮಾತೆ ಅನಿಬೆ ಸೆಂಟ್ರ್ ಮಾತಲ್ಲಿ ಹೇಳಬೇಕಾದ್ರೆ ಇದೇ ವಿಚಾರವನ್ನು, ಎಲ್ಲಿ ಪರಿಪೂರ್ಣ ಸಮರ್ಪಣಾ ಭಾವ ಇದೆಯೋ ಅಲ್ಲಿ ಜ್ಞಾನವಿದೆ. ಜ್ಞಾನಿಗೆ ಯಾವ ಸಂಕೋಲೆಗಳು ಇಲ್ಲ, ಯಾವ ಸಂಕೋಲೆಗಳು ಇಲ್ಲ. ಹಾಗಾಗಿ ಅವನ ಸಂಕಲ್ಪ ತನ್ನ ದೈವದ ಸಂಕಲ್ಪದೊಡನೆ ಸಮಶ್ರುತಿಗೊಳ್ಳುವುದು.
ಮಾತೆ ಅನಿಬೇಸೆಂಟ್ರ ಮಾತು. ನಾವು ನಮ್ಮ ಸಾಹಿತ್ಯದಲ್ಲಿ ಶ್ರುತಿಗೊಳಿಸು ಅನ್ನೋದನ್ನು ಹೆಚ್ಚಿಗೆ ನೋಡ್ತಾ ಇರ್ತೀವಿ. ಶ್ರುತಿಗೊಳಿಸು ಅಂದರೆ ನಮಗೆ ಟಿ ವಿ ಚಾನಲಲ್ಲಿ ಯಾವ ಚಾನಲ್ ಬೇಕೋ ಆ ನಂಬರ್ನ ಒತ್ತುತ್ತೀವಿ, ಆ ಚಾನಲ್ ನಮಗೆ ಸಿಗುತ್ತೆ. ಶ್ರುತಿಗೊಳಿಸುವುದು ಅಂದರೆ ದೇಹಾತ್ಮನನ್ನು ಜೀವಾತ್ಮನೊಂದಿಗೆ ಶ್ರುತಿಗೊಳಿಸುವುದು, ಜೀವಾತ್ಮನನ್ನು ಪರಮಾತ್ಮನೊಂದಿಗೆ ಶ್ರುತಿಗೊಳಿಸುವುದು. ಈ ಹಂತಕ್ಕೆ ನಾವು ಬೆಳೆದಾಗ ಅಲ್ಲಿ ಸ್ವಾರ್ಥ, ಅಹಂಕಾರ, ಮಲಿನಗಳೇನೂ ಇರೋದಕ್ಕೆ ಸಾಧ್ಯ ಇಲ್ಲ. ನಾವೇನಿದ್ರೂ ಕೂಡ ಆ ಪರಮ ಗುರುವಿನ ಕೈಯಲ್ಲಿ ಒಂದು ಉಪಕರಣ. ನಮ್ಮೆಲ್ಲರ ಉದ್ದೇಶ, ನಾವೆಲ್ಲ ಇಲ್ಲಿಗೆ ಬಂದಿರೋವಂಥದ್ದು ಗುರುಗಳು ನಮ್ಮಿಂದ ಕೇಳೋವಂಥದ್ದು ಏನೊಂದು, ಆ ಜೀವನ್ಮುಕ್ತ ಮಹರ್ಷಿಗಳ ಕೈಯಲ್ಲಿ ನಾವು ಒಂದು ಉಪಕರಣ ಆಗುವಂಥದ್ದು. ನಿಮಿತ್ತ ಮಾತ್ರ ಭವಸವ್ಯ ಸಾಚಿನ್. ನಿಮಿತ್ತವಾಗಿ ನಾನು ಕೆಲಸಗಳನ್ನು ಮಾಡ್ತಾ ಇದ್ದಾಗ ಎಲ್ಲ ಕೆಲಸಗಳು ನಡೀತಾ ಇರುತ್ತೆ, ಆದರೆ ಅದು ನನ್ನ ಮುಖಾಂತರ ನಡೀತಾ ಇರುತ್ತೆ ಹೊರತಾಗಿ ನಾನು ಅದಕ್ಕೆ ಕರ್ತೃವಲ್ಲ, ನಾನು ಮಾಡ್ತಾ ಇದ್ದೀನಿ ಅನ್ನೋವಂಥದ್ದು ಅಲ್ಲ. ಯಾವಾಗ ನಾನು ಕರ್ತೃ ಅಲ್ಲೋ ಆವಾಗ ನಾನು ಭೋಕ್ತೃ ಕೂಡ ಅಲ್ಲ. ನಾನು ಮಾಡಿದ್ರೆ ಅಲ್ವಾ ಪಾಪ ಆಗಲಿ ಪುಣ್ಯ ಆಗಲಿ ನನಗೆ ವಾಪಸ್ ಬರಬೇಕಾಗಿದ್ರೆ, ನಾನು ಯಾವಾಗ ನಾನು ಮಾಡ್ತಾ ಇದ್ದೀನಿ ಅನ್ನೋವಂಥ ಭಾವವನ್ನು ತ್ಯಾಗ ಮಾಡ್ತೀನೋ, ಸರ್ವಧರ್ಮಾನ್ ಪರಿತ್ಯಜ್ಯ, ತ್ಯಾಗ, ಬಿಡುಗಡೆ, ಇವೆಲ್ಲ ಬೇರೆ ಬೇರೆ ಪದಗಳಲ್ಲಿ ಇಡೀ ಭಗವದ್ಗೀತೆಯಲ್ಲಿ ನಾವು ಕಾಣ್ತೀವಿ. ಅಂದರೆ ನನ್ನ ಕರ್ತೃತ್ವ ಭಾವವನ್ನು ನಾನು ಯಾವಾಗ ಬಿಡ್ತೀನೋ ಆಗ ಭೋಕ್ತೃತ್ವ ಕೂಡ ನನ್ನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾನು ಕರ್ತೃತ್ವ ಭಾವವನ್ನು ಬಿಡೋದಕ್ಕೆ ಸಾಧ್ಯ ಅಂದರೆ ಯಾವಾಗ ನಾನು ಅಹಂಕಾರವನ್ನು ಬಿಡ್ತೀನೋ ಆವಾಗ ಮಾತ್ರನೇ ಕರ್ತೃತ್ವ ಭಾವವನ್ನು ಬಿಡೋದಕ್ಕೆ ಸಾಧ್ಯ. ಅಹಂಕಾರ ಇರೋವರೆಗೂ ನನ್ನಿಂದ ಕರ್ತೃತ್ವ ಭಾವ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮ ಕರ್ತವ್ಯ ಅಥವಾ ಸಾಧನೆ ಏನು ಅಂದರೆ, ಒಂದು ಸಣ್ಣ ವಿಚಾರದಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಾದ್ರೆ, ಗೋಪಿಕೆಯರೆಲ್ಲ ಕೂಡ ನದಿಗೆ ಹೋದರು. ನದಿಗೆ ಹೋಗಿ ನೀರಿನ ಕೊಡಗಳೆಲ್ಲ ತುಂಬಿಸ್ಕೊಂಡು ತಲೆ ಮೇಲೆ ಇಟ್ಕೊಳ್ಳೋಂಥ ಪ್ರಯತ್ನದಲ್ಲಿದ್ದರು. ಕೃಷ್ಣ ಸುತ್ತಲೂ ಆಟ ಆಡ್ತಾ ಇದ್ದ. ಕೃಷ್ಣ ಬಾ, ಈ ಕೊಳನೆಲ್ಲ ತೊಗೊಂಬಂದು ನಮ್ಮ ತಲೆ ಮೇಲೆ ಇಡು, ನಮ್ಮ ಮನೆಗೆ ಹೊತ್ಕೊಂಡು ಹೋಗಬೇಕು ಕೇಳೋದು. ಕೃಷ್ಣ ಬರಲಿಲ್ಲ, ತಲೆ ಮೇಲೆ ಕೊಡ ಇಡಲಿಲ್ಲ. ಇವರೇ ಇನ್ನೇನು ಮಾಡ್ತಾರೆ, ಕೃಷ್ಣನ ವಿಚಾರ ಗೊತ್ತಲ್ಲ, ಅದಕ್ಕೆ ನೀನು ಕೇಳಲ್ಲ ಬಿಡಪ್ಪ ನಾವೇ ಇಟ್ಕೊಳ್ತೀವಿ ಅಂತ ಅವರೇ ಕಷ್ಟಪಡೋ ತಲೆ ಮೇಲೆ ಇಟ್ಕೊಂಡ್ರು. ನದಿಯಿಂದ ಮನೆಗೆ ಬಂದರು. ಇನ್ನೇನು ತಲೆ ಮೇಲಿರುವಂಥ ನೀರಿನ ಕೊಡ ಇಳಿಸ್ಬೇಕು. ಪ್ರತಿಯೊಬ್ಬರ ಹತ್ರನೂ ಕೃಷ್ಣ ಬಂದ, ನಾನು ಇಳಿಸ್ತೀನಿ. ಸಾಕು ಕೃಷ್ಣ, ನಾವು ಆಗಲೇ ಕರೆದ್ವಿ, ಕೊಳವನ್ನು ತಗೊಂಡು ತಲೆ ಮೇಲಿಡು ಅಂತ. ಅದು ಈಗ ನಾವು ಕರೀಲಿಲ್ಲ, ನೀನು ತಲೆ ಮೇಲಿರೋ ಕೊಳನ ಇಳಿಸೋದಕ್ಕೆ ಬರ್ತಾ ಇದೆಯಾ? ಕೃಷ್ಣ ಹೇಳ್ದ, ನಾನು ಬಂದಿರೋವಂಥದ್ದು ತಲೆ ಮೇಲೆ ಭಾರ ಇಡೋದಕ್ಕಲ್ಲ, ಭಾರನ ಬಿಡಿಸೋದಿಕ್ಕೆ. ನೀನೇ ಕೃಷ್ಣ ಅಂದಾಗ ನಾನು ಇಲ್ಲ ಅನ್ನೋಂಥ ತಲೆ ಮೇಲೆ ಭಾರ ಇಲ್ಲದೆ ಇದ್ದಾಗ ನಮ್ಮ ಭಾರವನ್ನು ಇಳಿಸುವಂಥ ಜವಾಬ್ದಾರಿ ಯಾರದ್ದು? ಆ ಕೃಷ್ಣ ಪರಮಾತ್ಮನದು. ಅದು ನಮ್ಮ ಜವಾಬ್ದಾರಿ ಅಲ್ಲ, ನಮ್ಮ ಕರ್ತವ್ಯ ಒಂದೇ. ಏನದು ಅಂದರೆ ಶರಣಾಗತಿ. ನಮ್ಮೆಲ್ಲ ಆಸೆಗಳು, ಆಕಾಂಕ್ಷೆಗಳು, ಮೋಹ, ಅಟ್ಯಾಚ್ಮೆಂಟು, ಇನ್ನೊಂದು ಮತ್ತೊಂದು ಏನೇನೆಲ್ಲ ಇದೆಯೋ ಅವನ್ನೆಲ್ಲ ನಾವು ಬಿಡ್ತಾ ಬಂದರೆ, ಗೀತೆಯಲ್ಲಿ 2 ಪದ ಬರುತ್ತೆ. ಒಂದು ದುಃಖಜ, ದುಃಖ ಅಂತ. ದುಃಖಜ ಅಂದರೆ ದುಃಖವನ್ನು ಹುಟ್ಟಿಸೋವಂಥದ್ದು. ದುಃಖ ಅಂದರೆ ದುಃಖದ ಶಮನ, ದುಃಖವನ್ನು ಬಿಡಿಸೋವಂಥದ್ದು. ನಾವು ದುಃಖಜ ಅಲ್ಲ ಮಾಡಬೇಕಾಗಿರುವಂಥದ್ದು ದುಃಖ. ಅಂದರೆ ಈಗ ಫೈನಲ್ ಆಗಿ ಶರಣಾಗತಿಯಲ್ಲಿ ನಮಗೆ ಅರ್ಥ ಆಗಬೇಕಾಗಿರುವಂಥದ್ದು ಏನಂತ ಅಂದರೆ, ಸೆಲ್ಫ್ ಸರೆಂಡರ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ದ ಯೂನಿಯನ್ ಆಫ್ ಜೀವಾತ್ಮ ಆ್ಯಂಡ್ ಪರಮಾತ್ಮ. ದ ಸೆಲ್ಫ್ ಸರೆಂಡರ್ ಅಲ್ಟಿಮೇಟ್ಲಿ ಲೀಡ್ಸ್ ಟು ದ ಯೂನಿಯನ್. ಯೋಗ ಅಂದರೆ ತಾನೆ, ಯೂನಿಯನ್ ಆಫ್ ಜೀವಾತ್ಮ ಆ್ಯಂಡ್ ಪರಮಾತ್ಮ. ಇಡೀ ಭಗವದ್ಗೀತೆ ಸಾಗುವಂಥದ್ದು ವಿಷಾದದಿಂದ, ದುಃಖದಿಂದ. ದುಃಖವೇ ಒಂದು ಯೋಗವಾಗಿ ಸಾಗುವಂಥ ಗೀತೆ. ಮೋಕ್ಷ ಸನ್ಯಾಸದಲ್ಲಿ, ಶರಣಾಗತಿಯಲ್ಲಿ ನೀನೇನು ಯೋಚನೆ ಮಾಡಬೇಡ,
ನಿನ್ನ ತಲೆಯಲ್ಲಿರುವಂಥ ಭಾರವನ್ನು, ಗೋಪಿಕೆಗಳ ಆ ತಲೆಯ ಮೇಲಿನ ಭಾರವನ್ನು ಯಾವ ಥರ ಇಳಿಸ್ತಾ ಇದ್ದಾನೋ ಆ ರೀತಿ ನಿನ್ನ ಭಾರವನ್ನು ಇಳಿಸೋದಕ್ಕೆ ನಾನು ಬಂದಿದ್ದೀನಿ. ನೀನು ಮಾಡಬೇಕಾಗಿರೋದೆಲ್ಲ ಕೂಡ ಶರಣಾಗತಿ. ಹಾಗಾಗಿ ಈ ಗೀತೆಯ ಚರಮ ಶ್ಲೋಕದ ಚರಮ ಸಂದೇಶ ಏನಪ್ಪ ಅಂದರೆ ದುಃಖಗಳ ನಿವೃತ್ತಿ, ಮೋಕ್ಷ ರೀತಿಯ ಪರಮಾನಂದ ಪ್ರಾಪ್ತಿ. ಪರಮಾನಂದ, ಆನಂದ, ಅದು ಸಂತೋಷ ಅಲ್ಲ, ಸಂತೋಷಕ್ಕೂ ಆನಂದ ಅಂದರೆ ಬ್ಲಿಸ್ ಅಂತ ಕರಿತೀವಿ. ಆ ಆನಂದದಲ್ಲಿ ದುಃಖದ ನೆರಳು ಇರೋದಿಲ್ಲ, ಬರೀ ಶ್ರೇಷ್ಠವಾದ ಪರಿಪೂರ್ಣವಾದ ಪರಮಾತ್ಮನ ಆನಂದ. ಈ ವ್ಯಕ್ತಿ ಪ್ರಜ್ಞೆ ಆ ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗುತ್ತೆ. ಅದನ್ನೇ ನಾವು ಕರಿತೀವಿ ಕೃಷ್ಣ ಕಾನ್ಷಿಯಸ್ನೆಸ್. ಕೃಷ್ಣ ಕಾನ್ಷಿಯಸ್ನೆಸ್. ಮೇ ದಟ್ ಶರಣಾಗತಿ lead all of us into that Krishna consciousness.